वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ಸಿದ್ದಣ್ಣ, ಇವ್ರಿಗೊಂದು ಟೀ ಕೊಡಿ. ಏನ್ ರಾಜುಗೌಡ ಸಮಾಚಾರ? ಏನ್ ರಂಗಪ್ಪ, ರಂಗಗೌಡ ಸಿಗರೇಟ್ ಸೇದ್ತಾ ಇದೀಯಾ? ಸೇದಪ್ಪ, ಸೇದು ಸೇದು ಸೇದು. ನಾನು ತೋಟದ ಕಡೆ ಹೋಗ್ಬೇಕು, ಬಂದೆ ಕರ. ಸೇದಪ್ಪ, ಕುಡಿ ಕುಡಿ ಸಿದ್ದೇಗೌಡ, ಕುಡಿ. ಬಾರಾಜಲ್ವಾ, ಹಾಲು ಹಾಕಕ್ ಹೋಗಿದ್ದೀರ ಡೈರಿಗೆ? ಏನ್ ಚೆಲುವ, ಹಾಲ್ಗೆ ನೀರ್ ಬೆರೆಸ್ತೇನೆ, ನೀರ್ ತೇಲ್ ಹಾಕ್ತಾ ಇದೆಯೋ ಡೈರಿಗೆ ಹಾಲ್ನ? ಓ ರಂಗೇಗೌಡ, ಅವ್ನು ನೀಯತ್ತಂಗಿರ್ಲಿ. ಹೆಸರಿಗೆ ಶ್ರೀಮಂತನ ಮನೆ ಅಳಿಯ ನೀನು, ನಿನಗ್ ನೀಯತ್ತಿದೆ ನೋಡ್ಕೋ. ಇದೇ ರಾಜಗೌಡ ಹಿಂಗಂದ್ಬಿಟ್ಟೆ. ರಾಜಗೌಡ, ದುಡ್ಡು ಸ್ವಲ್ಪ ಅದೆ, ಶಾರ್ಟೇಜ್ ಆಯ್ತದೆ, ಯಾವ್ದಕ್ಕೋ ಬೇಕು ಅರ್ಜೆಂಟು. ನಮ್ಮ ಅಕ್ಕನೂ ಊರಲ್ಲಿಲ್ಲ, ನಮ್ಮ ರಾಜೀವನು ಊರಲ್ಲಿಲ್ಲ. ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡಲ್ಲ. ಒಂದು ವರ್ಷದವಿಂದ ಕೊಡ್ತಾನೆ ಇದೀಯ, ನಿನಗಿದೆ ನೀಯತ್ತು. ಕೇಳ ಜಲ್ವಾ, ಕೇಳ ಮತ್ತೆ ಏನ ಮಗ ನೋಡ. ಮೊದ್ಲು ನಾವ್ ನೆಟ್ಗಿರ್ಬೇಕು, ಆಮೇಲೆ ಬೇರೆ ಸುದ್ದಿ ಮಾತಾಡ್ಬೇಕು. ಏನ್ ರಾಜಗೌಡ? ಏ ರಾಜಗೌಡ, ಇನ್ 2-3 ದಿವಸದಲ್ಲಿ ನಿನ್ನ ದುಡ್ಡು ಕೊಟ್ಬಿಡ್ತೀನಿ. ನಮ್ಮ ಅಕ್ಕನು ನಮ್ಮ ಭಾವನಿಗೂ ಗೊತ್ತಾದ್ರೆ ನನ್ ಮರ್ಯಾದೆ ಏನಾಗ್ಬೇಕು? ಆದ್ ಬಿದ್ದಿಲೆಲ್ಲ ಮರ್ಯಾದೆ ಕಳಿಬೇಡ ನೀನು ನಂದ. ಆಯ್ತು, ಇದು ಒಂದ್ ಸಮಯ ನೋಡ್ತೀನಿ. ಏನ್ಲ ತಿಮ್ಮ, ನಿನ್ನ ಹಸ ಇನ್ನೂ ಇಟ್ಕೆ ಬರ್ಲಿಲ್ವಂತೆ? ಎಷ್ಟು ವರ್ಷ ಅಂತ ಸಾಕೊಂಡಿದ್ದಿಲ್ಲ ಆ ಗುಡ್ಡಸನ. ಆ ಚೆಲುವನು ನೋಡು 6-7 ವರ್ಷ ಆಯ್ತಂತೆ ಮದುವೆ ಆಗಿ, ಇನ್ನೂ ಒಂದ್ ಮಕ್ಳಿಲ್ಲ ಕಂಡ್ಲ. ನಾನಾಗಿದ್ರೆ ಇನ್ನೊಂದ್ ಮದ್ವೆ ಆಗ್ಬಿಡ್ತಿದೆ ಕಂಡ್ಲ. ನನ್ ಸುದ್ದಿ ನಿನ್ಗೆ ಹಾಕ್ಲಾ? ಮರ್ಯಾದೆಯಿಂದ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಸರಿಯಾಗಿರಲ್ಲ ನೋಡು. ಏನ್ಲ ಇದ್ದಂಗೆ ಏನ್ಲ ನಿಂದು? ಏನ್ ಇದ್ದಂಗೆ ಇದ್ದಂಗೆ ಯಾಕ್ಲ ಹುಡ್ಕೋತಾ ಇದ್ದೀನಿ ನೀನು? ನನ್ ಸುದ್ದಿ ಯಾಕ್ಲ ಮಾತಾಡಿ ನೀನು? ಸುದ್ದಿ ಎಲ್ಲ ಕಂಡ್ಲ, ಇರೋದು ಹೇಳ್ತಾ ಹೋಗ್ರು ಆತಗೆ ನೀವೇನು ಮುನ್ಸಿರ ಹೋಗಿ ಆತಗೆ.
ನಿನ್ಗೆ ಅದೇ ಕಣ್ಲ ತಿದ್ದಂಗೆ ಹೇಳಿದ್ರೆ ಉರಿ ನಿನ್ಗೆ. ಲೇ ಚಲ್ವಾ, ಮದುವೆ ಆಗಿ ಎಷ್ಟು ವರ್ಷ ಆಯ್ತಾ? ಮಕ್ಳಾಗ್ತಿರೋದಕ್ಕೆ ಜನ ಮಾತಾಡ್ಕೊಳ್ಳೋದು ಸಹಜ. ಆ ಲಕ್ಷ್ಮಣ್ ಹತ್ರ ಹೋಗ್ಬಿಟ್ಟು ನಿನ್ನ ಹೆಂಡತಿಗೆ ನಾಟಿ ಔಷಧಿ ಕೊಡ್ಸು, ಒಳ್ಳೇದಾಗುತ್ತೆ. ಆ ವಿಷಯ ಬಿಡು ರಾಜೇಗೌಡ. ಬೇಲಿ ಮಗಳ ಸೊಪ್ಪಿಗೆ ಮಕ್ಕಳಾದವೆ. ಏನ್ ರಾಜೇಗೌಡ ಅದು? ಬನ್ನಿ ಮೇಷ್ಟ್ರ. ಏನ್ ರಾಜೇಗೌಡ ಅವ್ರ ಸಮಸ್ಯೆ? ಏನಿಲ್ಲಕ್ಕ ಬನ್ನಿ ಮೇಷ್ಟ್ರ. ಆ ಚೆಲುವನ್ಗೆ ಮದುವೆ ಆಗಿ 6-7 ವರ್ಷ ಆಯ್ತಲ್ಲ, ಮಕ್ಳಿರ್ಲಿವಲ್ಲ. ಆ ವಿಷಯಕ್ಕೆ ರಂಗೇಗೌಡ ಸ್ವಲ್ಪ ಏನೋ ಸ್ವಲ್ಪ ಕೀಟ್ಲೆ ಮಾತಾಡ್ಬಿಟ್ಟ. ಹಾಗಾಗಿ ಗಲಾಟೆ ಮಾಡ್ಬಿಟ್ರು ಕಣ. ಸಮಾಧಾನ ಮಾಡಿ ಇದ್ ಮಾಡಿದೀವಿ ಕಣ. ಯಾವ್ಯಾವ್ದೋ ನೆಪದಲ್ಲಿ ನನ್ ಸುದ್ದಿ ಮಾತಾಡ್ತಾನೆ, ಸುಮ್ನೆ ಬಿಟ್ಬಿಡಕ್ ಆದ ಮಿಸ್ಟ್ರೆ? ಚಲೋ ಸುಮ್ಗಿಲ್ಲ ದಿನ ಮೇಷ್ಟ್ರೆ. ಚೆಲುವನ್ಗೆ ಮದುವೆ ಮಾಡಿ 6-7 ವರ್ಷ ಆಯ್ತು. ಹೌದು. ಮಕ್ಳಾಗಲಿಲ್ಲ. ಅದಕ್ಕೆ ಆ ಪಕ್ತೂರ ಲಕ್ಷ್ಮಮ್ಮನ ಹತ್ರ ಹೋಗ್ಬಿಟ್ಟು ಹೌದೌದು ನಾಟಿ ಔಷಧಿ ಕೊಡ್ಸು ಅಂತ ಹೇಳಿದ್ರೆ, ಈ ಉತ್ತಮ ಆ ಬೇಲಿ ಮಗಳು ಸೊಪ್ಪಿಗೆ ಮಕ್ಕಳಾದ್ರು ಸುಮೀರು ರಾಜೇಗೌಡ ಅಂತ ಕೇಳ್ತಾರಲ್ಲ. ಉತ್ತಮ ಮೇಷ್ಟ್ರೆ ಅವರು, ನಿಮಗ್ ಗೊತ್ತಿರೋದಿಲ್ವೇ ಆ ಲಕ್ಷ್ಮಮ್ಮ ನಾಟಿ ಔಷಧಿ ಕೊಡೋದು? ನಿಮಗ್ ಗೊತ್ತಿಲ್ಲ ಮೇಷ್ಟ್ರೆ? ಹೌದೌದು ರಾಜೇಗೌಡ. ಅವ್ರಿಗೆ ಬೇರೆ ಬೇರೆ ಜಿಲ್ಲೆಯವರೆಲ್ಲ ಬಂದು ನಾಟ್ಯ ಔಷಧ ತಗೋತಾರ ಲಕ್ಷ್ಮಮ್ಮ ತಾವು. ನಿನಗೆ ಎಲ್ಲ ಹುಚ್ಚು ಭ್ರಮೆ. ಬೇಲಿ ಮಗಳ ಸೊಪ್ಪಿಗೆ ಮಕ್ಕಳಾದವೆ. ಬೇಟ್ರೆ ಬರ್ತೀವಿ ಬೇಟ್ರೆ. ನಮ್ಮ ಲಕ್ಷ್ಮ ಮುಹೂರ್ತಕ್ಕೆ ಬೇರೆ ಬೇರೆ ಜಿಲ್ಲೆಯವರಿಂದ ಬಂದು ದಂಪತಿಗಳು ನಾಟಿ ಔಷಧಿ ತಗೋತಾವ್ರೆ ಮಕ್ಳಿಲ್ಲ ಅಂತ ಅನ್ಬಿಟ್ಟು. ಎಲ್ಕ ಒಳ್ಳೇದಾಗ್ತಾ ಇದೆ. ಅದು ಅಲ್ದನೆ ನಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಕೂಡ ಅವ್ರ ಔಷಧಿಯಿಂದ ಮಕ್ಕಳಾಗ್ತಾ ಇದಾವೆ. ಹೌದು ಮೇಷ್ಟ್ರೆ, ಹೌದು. ಅವ್ರಿಗೇನು ಇದೇ ಕಟ್ಕೊಂಡು ಏನೂ ಇಲ್ಲ. ಏನೋ ಹಿರಿಯರ ಪಾರಂಪರ್ಯದಿಂದ ಈ ನಾಟಿ ಔಷಧಿ ಕೊಟ್ಕೊಂಡು ಹೋಗ್ತಾ ಇದಾರೆ. ಅವ್ರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಮತ್ತೆ ರಾಜಕೀಯದಲ್ಲೂ ಇದ್ದಾರೆ. ರಾಜೇಗೌಡ ಸಂಪನ್ನೇನು ಚೆನ್ನಾಗದೆ ಮೇಷ್ಟ್ರೆ. ರಾಜೇಗೌಡ ಹಣಕ್ಕೋಸ್ಕರ ಔಷಧಿ ಕೊಡ್ತಾ ಇಲ್ಲ ಲಕ್ಷ್ಮಮ್ಮ. ಅವ್ರ ಆರ್ಥಿಕವಾಗಿ ಚೆನ್ನಾಗವ್ರೆ. ಅವರು ರಾಜಕೀಯದಲ್ಲೂ ಕೂಡ ಇದ್ದಾರೆ. ವಂಶ ಪಾರಂಪರ್ಯವಾಗಿ ಬಂದಿರ್ತಕ್ಕಂಥದ್ದು ಹಿರಿಯೋರ್ ಕಾಲಿಂದನೂ ಕೂಡ ಇವರು ಕೂಡ ಅದನ್ನ ಬಿಡದೆ ನಾಟಿ ಔಷಧಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈ ನಾಟಿ ಔಷಧಿಯನ್ನ ಎಲ್ಲರೂ ನಂಬಲೇಬೇಕು ರಾಜೇಗೌಡ. ಹಿಂದೆಲ್ಲ ನಾಟಿ ವೈದ್ಯರು ನಾಟಿ ಔಷಧಿ ಅಂತಾನೆ ಇದ್ದದ್ದು. ದೂರದಿಂದ ಬಂದು ಲಕ್ಷ್ಮಮ್ಮ ತಾವು ನಾಟಿ ಔಷಧಿನ ಉಪಯೋಗ ಪಡ್ಕೋತಾವ್ರೆ. ನಾವ್ಯಾಕೆ ಉಪಯೋಗ ಪಡ್ಸ್ಕೋಬಾರ್ದು ನಾಟಿ ಔಷಧಿನ? ಜನ ಅದರಿಂದ ಉಪಯೋಗ ಪಡ್ಕೋತಾವ್ರೆ. ಲಕ್ಷ್ಮಮ್ಮ ಕೊಡೋ ನಾಟಿ ಔಷಧಿನೂ ನಂಬಲೇಬೇಕು ನಾವು. ನಾವು ಕೂಡ ಗಿಡಮೂಲಕ್ಕೆ ಆಯುರ್ವೇದಿಕನ್ನ ನಾವು ನಂಬಲೇಬೇಕು ರಾಜೇಗೌಡ. ನಾಟಿ ವೈದ್ಯ ಪದ್ಧತಿಯನ್ನ ನಾವು ನಂಬಲೇಬೇಕು ರಾಜೇಗೌಡ. ನಾನು ಬರ್ತೀನಪ್ಪ. ಸರಿ ಮೇಷ್ಟ್ರೆ, ಆಯ್ತು. ಆ ಸಂಘ ಈ ಸಂಘ ಅಂತ ಎಲ್ಲ ಸಂಘದಂತೆ ಎತ್ಕೊಂಡ್ಬಿಡ್ತೀಯಲ್ಲ ದುಡ್ಡನ್ನ ಕೊಡ. ಈಗ ಕೊಡ್ತೀನಿ 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 ಅಂತಾನೆ ಇದೆಯಾ? ಬಂದ್ ಕೇಳ ನಾನೇನ್ ಮಾಡ್ಲಿ? ಯಾರು ಹೇಳಿದೀನಿ ಇಸ್ಕೊಡ್ತೀನಿ. ಊರವ್ರಿಗೆಲ್ಲ ಹೇಳ್ಕೊಂಬತ್ತೀಯ ನೀನು. ಯಾವನ್ ಕೊಡ್ತಾನ ನಿನ್ಗೆ? ಇರು ತಾಳ್ಮೆ ತಗೋ, ದುಡುಕ್ ಬರೋ ಸ್ವಲ್ಪ. ತಾಳ್ಮೆಗೆ ಮೇಲೆ ಸಂಘದವ್ರು ಬರ್ತಾರೆ, ನಾನು ದುಡ್ಡು ಕೊಟ್ಬೇಕು ಕೊಡು ಅಷ್ಟೇ. ಎಷ್ಟೇ ಮಾತಾಡ್ತೀಯಾ? ನೀನ್ ಇಸ್ಕೊಂಡಿದ್ದಕ್ಕೆ ತಾನೇ ಮಾತಾಡ್ತಾ ಇರೋದು. ನೀನ್ ಇಸ್ಕೊಂಡಿಲ್ಲ ನಾನೇ ಮಾತಾಡೋಣ. ಆಯ್ತು ಇರು. ಸಂತೆಗೆ ಹೋಗ್ಬಿಟ್ಟು ಬರ್ತೀನಿ. ಯಾರು ಹೇಳಿದೀನಿ ಇಸ್ಕೊಂಡ್ಬರ್ತೀನಿ. ಗೊತ್ತಿಲ್ಲ, ದುಡ್ಡು ಮಾಡ್ಬಿಟ್ಟು ಆಮೇಲೆ ಆಚೆ ಹೋಗು. ನೀನ್ ಕೊಡ್ತೀನಿ ಇರಮ್ಮ. ನಿಂಗೆ ಕೊಡ. ಸಂತೆಗೆ ಹೋಗ್ಬಿಟ್ಟು ಬರ್ತೀನಿ. ಸಂತೆಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಸಂತೆಗೆ ಇಸ್ಕೊಂಡ್ಬಿಟ್ಟು ಕೊಡ್ತೀನಿ. ದುಡ್ಡು ಇಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರಿ ಹೇಗೆ ಇಟ್ಕೊಂಡಿದ್ಯಾ? ನಾನು ಇಟ್ಕೊಂಡಿದ್ದೀನ ಎಲ್ಲ ಮಾತಾಡುತ್ತೀವಿ. ಏನೇ ಬಂದಿರೋದು ನಿನ್ಗೆ? ಒಳಗೆಲ್ಲ ಜಗಳ ಮಾಡೋದು ಸಾಕಲ್ಲ ಅಂತ ಊರ್ ಜನ ಎಲ್ಲ ನೋಡುವಾಗ ಇಲ್ಲಿ ಬಂದು ಜಗಳ ಮಾಡ್ತಿದ್ದಾರೆ. ಸಂಬಳದಲ್ಲಿ ಸಂತೆಗೆ ಹೋಗ್ಬಿಟ್ಟು ಯಾರಿಗೋ ಹೇಳಿ ಈಸ್ಕೊಂಡ್ಬಂದು ಕೊಡ್ತೀವಿ ಅಂತ ಹೇಳ್ತಾ ಇಲ್ವಾ? ಜನ ನೋಡುವಂಗೆ ಬೈತಾ ಇದೆಯಲ್ಲ. ಸಿಮ್ಗಿಲ್ ತರ್ತಿದ್ದೀರ. ಬಾಯಿ ಮಣ್ಣಕ್ಕ ಕೈ ಸೇದಾಗ ಬರ್ಲಿ ನನ್ ಮಗ ಮಾಡಿಸ್ತೀನಿ ನಿನ್ಗೆ. ದುಡ್ಡು ಇಟ್ಕೊಂಡು ಹೋಗಕ್ಕೆ ಚೆನ್ನಾಗಿತ್ತ ನಿನ್ಗೆ? ಬಾ ಮಾಡ್ತೀನಿ ನಿನ್ಗೆ. ನಾನು ಈ ಸರಿ ಹಸಿರು ಗಡ್ಡಿ ಎಷ್ಟು ತಿಂಗಳಾಯ್ತಿದ್ದ? ಏ ಸುಧಾ, ನಿನ್ ಗಂಡಂಗೂ ಆ ರಂಗಂಗೂ ಜಗಳ ಆಯ್ತಂತೆ.
ಯಾವ ವಿಷಯಕ್ಕೆ? ಇಲ್ಲಿ ಬಂದಿರೋ ಕೆಲ್ಸ ನೋಡಿ, ಆ ಮಾತೆಲ್ಲ ಬೇಡ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಯಾರ್ಯಾರು ಜಗಳ ಮಾಡಿದ್ರು ಅಂತ ಮಾತ್ರ ತಿಳ್ಕೊಂಡಿದ್ಯಾ, ಆದ್ರೆ ಯಾವ ವಿಷಯಕ್ಕೆ ಜಗಳ ಮಾಡಿದ್ರು ಅಂತ ತಿಳ್ಕೊಂಡಿಲ್ವಾ ನೀನು? ಅವಂದ್ ಯಾವತ್ತು ಇದ್ದಿದ್ದೆ. ಕಟ್ಟಿ ಕಟ್ಟಿ ದುಡ್ಡು. ಲೇ ಇವಳ ಸೂರ್ಯ ನೆತ್ತಿ ಮೇಲೆ ಬಂದ್ರು ಹೊಟ್ಟೆಗೆ ಇಟ್ಕೊಳ್ಳೋದು ಇಲ್ಲೇನ ಮಾಡ್ತಾ ಇದೀಯಾ? ಚಲ್ವಣ್ಣ, ನೀನು ಮರ್ಯಾದಿಂದ ಮನೆಗ್ ಹೋಗು. ಅಕ್ಕ ದುಡ್ಡು ಕಟ್ಬಿಟ್ಟು ಮನೆಗ್ ಬರ್ತಾಳೆ. ಸಂಘ ಅಂತೆ ಸಂಘ. ನಮ್ಗೆ ಯಾಕೆ ಬೇಕಾ ಭಂಗ? ನಮ್ಗೆ ಮಕ್ಕಳ ಮರಿನ ಯಾರಿಗೋಸ್ಕರ ದುಡಿಬೇಕು, ತಿನ್ಬೇಕು, ಮಾತಲ್ಲಿ ಮರ್ಯಾದೆ ಇದ್ರೆ ಸರಿ. ಎದ್ದೋಗಿ ನಿಮ್ ಮನೇಲಿ ಇಟ್ಕೊಳ್ಳಿ ಇದನ್ನೆಲ್ಲ. ಹಿಂಗೆ ಮಾತಾಡ್ತಾ ಇದ್ರೆ ಗ್ರಾಚಾರ ಬಿಡ್ಸ್ಬಿಡ್ತೀವಿ ಎಲ್ಲ ಸೇರಿಸಿ. ಎಲ್ಲರ ಕಡೆ ನಾನು ಬಯಸ್ತೀಯೇನೆ ಬೇವರ್ಸಿ ರಂಡೆ ಬಾಗಿ ಇವತ್ತೈತೆ ಮನೆಗೆ. ಅಕ್ಕ ಅಲ್ಲಿ ನೋಡಕ್ಕ ಬಿದ್ದೋಗವ್ನೆ, ಏನಾರ ಏಟ್ ಮಾಡ್ಕೊಂಡಿದ್ದನು. ಹೋಗು, ದುಡ್ಡು ಕೊಟ್ಬಿಟ್ಟು ಫಸ್ಟ್ ಏನು ಅಂತ ಹೋಗಿ ನೋಡು. ಆಯ್ತು ತಗೊಳವ. ಹಾ ಸರಿ, ಇರ್ತೀನಿ ನಾನು. ಅದೇನು ಅಂತ ಕಿರುಕ್ ನನ್ ಮಗನೇ, ಎದ್ದೋಳ ಮೇಲೆ. ನಿನ್ಗೆ ಯಾಕೆ ಹಿಂಗೆಲ್ಲ ಕಡೆ ಬಂದು ಯಾಕೆ ಮರ್ಯಾದೆ ಕಳೀತಾ ಇದೆಯಾ? ಈಗ ಎಲ್ಲ ಕಡೆ ಮರ್ಯಾದೆ ಕಳೀತಾ ಇಲ್ಲಿ ಬಂದು ಮರ್ಯಾದೆ ಕಳೀತಾ ಇದ್ಯಾ? ಎದ್ದೋಳ ಮೇಲೆ. ಬಾ ಸುಮ್ಮನೆ ಮನೆ ಕುಡ್ದು ಸಾಯ್ತಾನೆ. ಅದ್ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ಲೋ ಇವ್ನ್ ಕಟ್ಕೊಂಡು ಸಾಯ್ತಾವಳು ಇವಳು. ಹಾ ಸರಿ ಸರಿ, ಎಲ್ಲಾರು ಕಲೆಕ್ಷನ್ ಕೊಡಿ. ನೋಡಿ, ಪ್ರತಿಯೊಬ್ಬರಿಗೂ ಒಳ್ಳೆ ಕಾಲ ಬಂದೇ ಬರ್ತದೆ, ಹಂಗೆ ಅವ್ರಿಗೂ ಒಳ್ಳೆ ಕಾಲ ಬಂದೇ ಬರ್ತದೆ. ಏನ್ ರಾಜಣ್ಣ ನಿಂತ್ಬಿಟ್ಟಿದ್ಯಾ? ಓ ನಿಂತ್ಕೊಂಡಕ್ಕೆ ಮಾತು ಚಲ್ವಾ, ಏನ್ ಮಾಡಿ ಮಾಮೂಲಿ ಇದ್ದಲ್ವೇ. ಅಲ್ಲಿ ಒಂದು 5 ಎಕರೆ ಜಮೀನಿದೆ, ಯಾರಿಗಾರ ಕೊಡಿಸ್ಬೇಕಲ್ಲ, ಯಾರ ನೋಡ್ತೀರಾ? ನೋಡೋಣ ಬನ್ನಿ, ನೋಡ್ತೀನಿ. ಬಾಪ ರಂಗಸ್ವಾಮಿ, ಪಟ್ಟದ ರಂಗಸ್ವಾಮಿ ಬಾರಪ್ಪ ಇಲ್ಲಿ. ಕೊಡಪ್ಪ, ಈಸ್ಕೊಂಡಿರೋದು ಎಷ್ಟು ದಿನ ಆಯ್ತು, ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಬಿಟ್ಟು 10,000 ರೂಪಾಯಿ ಯಾವಾಗ ಕೊಡೋದು ನೀನು? ನೀನು ಯೋಗ್ಯತೆಗಷ್ಟು? ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ ನೀನು, ದುಡ್ಡಂಗ್ ಮಾತಾಡು. ಮತ್ತೆ ಇಟ್ಬಿಟ್ಟು ಮಾತಾಡಪ್ಪ, ಇಡೆಯ. ರಾಜಣ್ಣ, ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ? ಅಲ್ಲಿ ಉದುರಿಸ್ಬಿಡ್ತೀನಿ. ಬಾಲ ಉದುರ್ಸ್ಬಾರ. ನಾನೇನ್ ಕೈಗೆ ಬಳೆ ತೊಟ್ಕೊಂಡಿದ್ದಲ್ಲ ನಾನೀಗ, ನನ್ನ ಹತ್ರ ಇಲ್ಲ ಈಗ. ಆಯ್ತು ಅಣ್ಣ, ಅದು ನಿನ್ನ ಪರಿಸ್ಥಿತಿ ಕಡೆಯಾ? ಕೊಡ್ತೀನಿ ಅಂತ ಹೇಳಿದ್ಮೇಲೆ ಮಡ್ಬಿಡ್ಬೇಕು. ಈಗಿಲ್ಲ, ನಾನು ಕೊಡಲ್ಲ. ಆಗುದಿಲ್ಲ, ಇವತ್ತೇ ಮಡ್ಬಿಡ್ಬೇಕು ನಿನ್ ದುಡ್ಡು. ನನ್ನ ಹತ್ರ ಈಗಿಲ್ಲ. ಏನ್ ಮಾಡ್ಕೊತೀಯ ಈಗ ನೀನು? ಆ ತರ ಅಂದ್ರೆ ಹೇಗೆ? ನೀ ಕೊಡುದಿಲ್ಲ, ನನ್ನ ಹತ್ರ ಈಗ ದುಡ್ಡಿಲ್ಲ. ನಾಳೆ ಕೊಡ್ತೀನಿ ಇದ್ರೆ ನೋಡು, ನಿನ್ಗೆ ಏನ್ ಗತಿ ಕಾಣಿಸ್ತೀನಿ. ಏನಾಯ್ತು ಬಾವ? ರಾಜಣ್ಣ, ಯಾಕೆ ಜಗಳ ಮಾಡ್ತಾ ಇದ್ದೀರಿ? ರಾಜೀವ, ಅದೇನಿಲ್ಲ, ನಾನು ನೋಡ್ಕೋತೀನಿ, ಹೋಗು ನೀನು. ಸುಮ್ಮನೆ ಇರಿ ಬಾವ. ರಾಜೀವ, ನಾಳೆ ಕೊಟ್ಬಿಡ್ತೀನಿ ಅಂದ್ಬಿಟ್ಟು 10,000 ರೂಪಾಯಿ ಈಸ್ಕೊಂಡ್ ಮನ್ಸ ಇನ್ನೂ ಕೊಡ್ತಾನೆ ಅವನೇ. 1 ವರ್ಷ ಆದ್ರೂ ಬರೀ ಸುಳ್ಳೆ ಈ ಮನ್ಸ. ರಾಜಣ್ಣ, ಯಾರನ್ನಾದ್ರೂ ಮನೆ ಹತ್ರ ಕಳಿಸು, ನೀನು ದುಡ್ಡು ಕೊಟ್ಟು ಕಳಿಸ್ತೀನಿ. ಇಲ್ಲ ಅಂದರೆ ನೀನೇ ಆದರೂ ಬಾ, ತೊಗೊಂಡೋಗುವಂತೆ. ಬನ್ನಿ ಬಾವ ನೀವು. ರಾಜುವಣ್ಣ, ದೇವ್ರಂತ ಮನ್ಸಕ್ಕನಣ್ಣ ನೀನು. ಆ ದೇವರು ನಿನ್ಗೊಂದು ಮಗ ಕೊಡ್ಲಿಲ್ವಲ್ಲಣ್ಣ? ಏನು ಕರ್ಮನಣ್ಣ ನಿಂದು? ಬೈಲಾತ ಕದ್ದು ಮುಚ್ಚಿ ಕುಡಿಯೋ ಹಣೆ ಬರ ಬಂತಲ್ಲಪ್ಪ ನಮ್ಗೆ.
ನಿನ್ಗೋಸ್ಕರ ತೋಟ ಮೇಳದಲ್ಲೆಲ್ಲ ಕುಡಿಯಂಗಾಯ್ತಲ್ಲ. ಕದ್ದ ಮುಚ್ಚ ಕುಡಿಬೇಕು ಇದೇನ್ ರಾಜಣ್ಣ ಕುಡಿಯೋದು ಕುಡಿತೀಯ, ಅದು ಮೊರ್ರೆ ಮಾಡ್ಕೊಂಡು ಕುಡಿತೀಯಲ್ಲ, ಹೆಂಗ ಇದು? ಏನ್ ಮಾಡಿಯಪ್ಪ, ಎಲ್ಲ ನೋಡ್ತಾರೆ ನೋಡ್ಬಿಡ್ತಾರೆ. ಇದ್ರ ಮುಂದೆ ಪೂಜಾರನು ಇಲ್ಲ, ಏನೂ ಇಲ್ಲ. ಕೊಡಿ 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 ಕೊಡಿ. ಚಲವಣ್ಣ ಈ ಟಾನಿಕಲ್ಲಿ ಏನ್ ಮಜಾ ಇದೆ ಗೊತ್ತಿಲ್ಲ, ನೋವೆಲ್ಲ ಮಾಡಿಸ್ಬಿಡ್ತೀರಣ್ಣ. ಏರ್ಸು ಬಿಡೋಣ ಕುಡಿಯೋಣ ಆಯ್ತು ಚಲವಣ್ಣ ಈ ಟಾನಿಕಲ್ಲಿ ಏನು ಮಜಾ ಇದೆ ಅಂತ ಗೊತ್ತಿಲ್ಲ, ಆದ್ರೆ ನೋವೆಲ್ಲ ಮರ್ತೋಯ್ತದೆ. ಹೋಗ್ರಪ್ಪ, ಎಣ್ಣೆ ಜಾಸ್ತಿ ಆಗ್ಬಿಟ್ರೆ ಲೇ ಚೆಲ್ವಾ, ಲೇ ಸೋಮ, ಎರ್ತಿ ಮಕ್ಕಳನ್ನೇ ಬಿಡಿಸ್ಬಿಡ್ತದೆ ನೋಡ್ಲ. ರಾಜಣ್ಣ, ಟಾನಿಕ್ಕು ಹೆಂಡತಿ ಬಿಡಿಸೋದ್ರಲ್ಲಿ ಈ ಸರ್ಕಾರದವರು ಹೆಂಗಸೂರನ್ನ ಮನೇಲಿ ಇರಿಸೋದು ಬಿಟ್ಟು ಹೊರಗಡೆನೆ ಬಿಟ್ಬಿಡ್ತಾರೆ. ಎಲ್ಲ ಟ್ರಿಪ್ಪು ಟೂರು ಹರ್ಕೊಂಡ್ರು. ಹೋಗೋಣಪ್ಪ. ಅಷ್ಟೇ ಅಲ್ಲ ರಾಜಣ್ಣ, ತಿಂಗ್ಳು ಖರ್ಚಿಗೆ ಬೇರೆ 2,000 ಹೋಗ್ರಪ್ಪ. ಅದು ಸದ್ಯಕ್ಕೆ ಅಯ್ಯೋ ಶಕ್ತಿ ಶಕ್ತಿ ಶಕ್ತಿ, ಎಲ್ಲ ಭಾಗ್ಯಗಳು ಶಕ್ತಿಗೆ ಕೊಟ್ಬಿಟ್ರು ನೋಡು. ನಿನ್ಗೂ ಕೊಟ್ಟಾರಲ್ಲಪ್ಪ. ಏನಪ್ಪ ಕೊಟ್ಟಿದಾರ? ಟಾನಿಕ್ ಭಾಗ್ಯ, ಕುಡಿದು ಅನುಭವಿಸು ಅಂತ. ಹೌದಲ್ವಾ ಚಲವಣ್ಣ, ಆ ಭಾಗ್ಯ ಈ ಭಾಗ್ಯ ಇರಲಿ, ನಿನಗೆ ಒಂದು ಮಕ್ಕಳ ಭಾಗ್ಯ ಕೊಡ್ಲಿಲ್ವಣ್ಣ ದೇವ್ರು? ಯಾಕ್ಲ ಸೋಮ, ಮತ್ತೆ ಯಾಕ ಕಡೆನ ಹೋಯ್ತವ? ಹೇಳಿಲ್ಲ ಚಲೋಣ, ಅಷ್ಟಕ್ಕೆ ಕೋಪ ಮಾಡ್ಕೊಬೋಯ್ತೀಯ? ಎಣ್ಣೆ ಕೊಡ್ಬೋದು, ಊಟ ಕೊಡ್ಬೋದು, ಹಣ ಕೊಡ್ಬೋದು, ಮಕ್ಕಳು ಕೊಡೋಕಾಯ್ತದ? ಏನಂದೆ ಸೋಮ? ಲೇ ಚೆಲ್ವಾ, ಲೇ ಬಿಡಿಲ್ಲ ತುಂಬಿಲ್ಲ, ಬಿಡಿಲ್ಲ ಲೇ ಸೋಮ, ಚೆಲ್ವಾ ಚೆಲ್ವಾ, ಎಲ್ಲ ಕಾಣ ಲೇ ಸುಧಾ, ಮಕ್ಳಿಗೆ ಕ್ಲೀನರ್ ಆಯ್ತೇನೆ? ಹೊಟ್ಟೆಗಿಟ್ಟೆ ತೊಳ್ಸ್ಕೊಂಡಿದ್ರೆ ಆಯ್ತಿತ್ತಪ್ಪ, ಇಲ್ಲಾಂದ್ರೆ ನಿನ್ ಗಂಡನ ಆಸ್ಪತ್ರೆ ಕರ್ಕೊಂಡೋಗಿ ಚೆಕ್ ಮಾಡಿಸಿದ್ರೆ ಸರಿ ಹೋಗ್ತಿತ್ತು. ದೋಷ ನಿನ್ನಲ್ಲೈತೋ ಇಲ್ಲ ನಿನ್ ಗಂಡನಲ್ಲೈತೋ ಅಂತ ಗೊತ್ತಾಗ್ತಿತ್ತಲ್ವಾ, ಅಲ್ವಾ ಸುಧಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ದೋಷ ಅಂತೆ ದೋಷ, ನನ್ ದೋಷ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು? ನೋಡಿ, ನನ್ಗೆ ದೋಷ ಅಂತಾಳೆ ಕಿಚ್ಚಪ್ಪತಿ ಮುಂಡೇರು.
ಯಾರ ಕಿತಾಪತಿ ಮುಂಡೆರು ನೀನ್ ಬಜ್ಜೆ ಮುಂಡೆ ಕಡೆ ನೀನ್ ಮಂಜೆ ಮುಂಡೆ ಹಂಗೆ ಅಂತ ಹೇಳೋದು ನೀನ್ ಕಡೆ ನನಗೆ ಯಾಕೆ ಹೇಳ್ತಾ ಇದ್ದೆ ನೀನು ನನಗೆ ಯಾಕೆ ಹೇಳ್ತಾ ಇದ್ದೆ ನೀನು ನಾನು ಏನಾದ್ರು ಆಗ್ತೀನಿ ಇವನ್ ಬಂದ ಇವನು ರಾಜಗೌಡ 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 ಏನ ರಂಗನ್ ನೆಡ್ತಿರುವೆ ನಿನ್ ನೆಡ್ತಿರುವೆ ಒಡದಾಡ್ತಾವ್ರೆ ತಲೆ ಮುಂದೆ ಹಿಡ್ಕೊಂಡು ಹೌದೇನ ಅಯ್ಯೋ ಚಂಬಾಲ್ ಮುಟ್ಟೇರ ನೆಡ್ಲಾಲೆ ಯಾಕ ರಾಜಗೌಡ ಹಿಂಗ್ ಓಡೋಗ್ತಿದ್ಯಾ? ಬಾರೋ ಮುಂಡೆ ಮಗನೆ ಡೈರಿ ಹತ್ರ ನಿನಗೆ ಗೊತ್ತಾಗುತ್ತೆ ನೀನು ಬರ್ಬೇಕಾರೆ ಬಾರೋ. ನನ್ನ ಮುಂಡೆ ಮಗ ಅಂತಲ್ಲಿ ಏನಿರ್ಬೋದು? ನೋಡು ನನಗೆ ಯಾಕೆ ಹೇಳ್ತಾ ಇದ್ದೆ ನೀನು ಸುಮ್ಮನೆ ನೀನು ನೋಡು ನೀನ್ ಮೂರ್ ಮಕ್ಳು ಎತ್ತಿಲ್ವೇ ನಿನ್ ಮನೆಗ್ ನಡಿ ಬಾಯಿ ಮುಚ್ಕೋದು ಬಾಯಿ ಮಾಡಕ ನನ್ನೇ ಹೊಡಿತಾನೆ ಸಣ್ಣ ಮುಂಡೆ ನೀನು ಎಲ್ಲ ನೀನಿಂದಾನೆ ಮರ್ಯಾದೆಗಿದ್ದೀರ ಆಯ್ತಿರ್ಲಿಲ್ವಾ? ನಾನು ಬರ್ತೀನಿ. ನೋಡಕ್ಕ, ಕೆಸರು ಮೇಲೆ ಕಲ್ಲು ಹಾಕಿದ್ರೆ ನಮಗಕ್ಕೆ ಹಾರೋದು. ನಾವು ಸ್ವಲ್ಪ ಸಮಾಧಾನವಾಗಿದ್ರೆ ಒಳ್ಳೇದು. ನೀನು ಬುದ್ಧೆ ಹೋದೆ ಇವತ್ತು. ನೀನ್ ಬಿಟ್ಟಿದ್ರೆ ಹಾಲ್ ಚಲೋಗಿದ್ದಲ್ಲ, ಅವಳದೊಂದು ಗತಿ ಕಾಣಿಸ್ತಾ ಇದ್ದೆ ಅವಳಿಗೆ. ನನ್ನೇ ಮುಂಡೆ ಅಂತಾಳೆ, ಬಂಜೆ ಅಂತಾಳೆ. ಸಮಾಧಾನ ಮಾಡ್ಕೊಳಕ್ಕ, ಅವ್ರ ಹಾಲ್ ತಾನೇ ಚಲೋದಿತ್ತು. ನೀನ ನಂಬ್ತೀನಿ ಅಂದ್ರೆ ನಾನು ನಿಂಗೊಂದು ಮಾತು ಹೇಳಿ. ಅದೇನು ಅಂತ ಹೇಳವ? ನಿನ್ ಮಾತು ನಂಬ್ದೆ, ಯಾರ ಮಾತು ನಂಬ್ಲಿ ನಾನು? ಪಕ್ತೂರ್ನಲ್ಲಿ ಲಕ್ಷ್ಮಕ್ಕನ ಹತ್ರ ನಾಟಿ ಔಷಧಿ ತಗೋ, ಎಷ್ಟೋ ಜನಕ್ಕೆ ಒಳ್ಳೇದಾಗದೆ, ನಿನಗೂ ಒಳ್ಳೇದಾಯ್ತದೆ. ನೋಡಕ್ಕ, ನಾನು ನಿನ್ಗೊಂದು ಸತ್ಯ ಹೇಳ್ತೀನಿ ಕೇಳು. ಎಷ್ಟೋ ವರ್ಷ ನನಗೆ ಮಕ್ಕಳೇ ಆಗಿರಲಿಲ್ಲ. ಲಕ್ಷ್ಮಕ್ಕನ ಹತ್ರ ಹೋಗಿ ನಾನು ನಾಟಿ ಔಷಧಿ ತೊಗೊಂಡ್ಮೇಲೆ ನನಗೂ ಮಕ್ಕಳಾಗಿತ್ತು. ನೋಡಕ್ಕ, ಆ ಅಕ್ಕನ ಕೈಗುಣ ತುಂಬ ಒಳ್ಳೆಯದು. ಎಷ್ಟೋ ಜನ ಅಲ್ಲೋಗಿ ಔಷಧಿ ತೊಗೊಂಡ್ಮೇಲೆ ಮಕ್ಕಳಾಗಿತ್ತು. ಉದಾಹರಣೆಗೆ ನಾನೇ ಇಲ್ವಾ? ನೀನು ಚಲವಣ್ಣನ ಕರ್ಕೊಂಡೋಗಿ ಔಷಧಿ ತಗೋ, ನಿನಗೂ ಒಳ್ಳೇದಾಗತ್ತೆ. ನೀನು ನಂಬಿಕೆ ಇಡಬೇಕು ಅಷ್ಟೇ. ನನ್ನ ಮಾತು ಮೇಲೆ, ಅವ್ರು ಕೊಡೋ ನಾಟಿ ಔಷಧಿ ಮೇಲೆ ನಂಬಿಕೆ ಇಡಬೇಕು. ಈ ಮಾತನ್ನ ನನ್ನ ಗಂಡನ್ಗೆ ಎಷ್ಟೋ ಸರಿ ಹೇಳಿವ್ನಿ, ಆದ್ರೆ ಮುಂಡೆ ಮಗ ನನ್ನ ಮಾತು ನಂಬೋದೇ ಇಲ್ಲ ಅಂತಾನೆ. ಅಷ್ಟೇ ಯಾಕವ, ನಾನು ಎಲ್ಲ ಥರದಲ್ಲೂ ಹೇಳಿವ್ನಿ. ಅವನು ಬೇರೆ ಮಗ್ಲಿ ಸೊಪ್ಪಿಗೆ ಮಕ್ಕಳಾದವ ಅಂತಾನೆ. ನಾನು ಏನ್ ಮಾಡೋಣ? ಆಯ್ತು ಕಣವ, ನೀನು ಇಷ್ಟು ಹೇಳಿದ್ಮೇಲೆ ನಾನು ನಿನ್ನ ಮಾತನ್ನ ನಂಬ್ತೀನಿ. ಆ ಮುಂಡೆ ಮಗನ್ನ ಹೆಂಗಾದ್ರೂ ಮಾಡಿ ಒಪ್ಸಿ ಅಲ್ಲಿ ಕರ್ಕೊಂಡು ಹೋಯ್ತೀನಿ. ನೀನು ಯಾವಾಗ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಹೊಸಿ ಹಬ್ಬ. ನನ್ನ ಮಾತಿನ ಮೇಲೆ ನೀನು ನಂಬಿಕೆ ಇಟ್ಟಿಯಲ್ವಾ, ಖಂಡಿತ ನಿಂಗೆ ಒಳ್ಳೇದಾಗುತ್ತೆ. ಒಂದು ಕೆಲಸ ಮಾಡು, ನಾನೀಗ ಅವ್ರಿಗೆ ಫೋನ್ ನಂಬರು ಮತ್ತೆ ನಾನು ಅಡ್ರೆಸ್ ಕೊಡ್ತೀನಿ. ನೀನು ಹೋಗಿ ಅವ್ರಿಗೆ ಫೋನ್ ಮಾಡಿ ನಿನ್ನ ಗಂಡನ ಕರ್ಕೊಂಡೋಗಿ ಅವ್ರ ನಿಯಮದ ಪ್ರಕಾರ ಅವ್ರ ಮಾತನ್ನ ಕೇಳಿ ಅವ್ರ ಔಷಧಿ ತಗೋ, ಎಲ್ಲ ಒಳ್ಳೇದಾಗುತ್ತೆ. ಸರಿನಾ? ಸರಿ ಕಣವ, ನೀನು ಹೇಳ್ದಂಗೆ ಮಾಡ್ತೀನಿ. ನಡಿ ಹೋಗುವ. ರೀ ಕಾಫಿ. ಕಾಫಿನಾ? ರೀ ಏನೇ ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಕಣೆ. ಸುಖವಾದಂಥ ಜೀವನ, ಬಂಗಾರದಂಥ ಕುಟುಂಬ, ಮುದ್ದಾದಂಥ ಹೆಂಡತಿ ಇರ್ಬೇಕಾರೆ ನನಗೇನೇ ಚಿಂತೆ. ದೇವ್ರು ನಮಗೆಲ್ಲಾ ಭಾಗ್ಯ ಕೊಟ್ಟ, ಮಕ್ಕಳ ಭಾಗ್ಯ ಒಂದೇ ಕೊಡ್ಲಿಲ್ವಲ್ರಿ? ನೋಡೆ ಚಿನ್ನ, ಪ್ರಪಂಚದಲ್ಲಿ ಮಕ್ಕಳಿಲ್ದೇ ಇರೋರು ನಮ್ಮಂಥವ್ರು ಬಹಳ ಜನ ಇದ್ದಾರೆ. ಹಾಗಿದ್ಮೇಲೆ
ನಮಗೆ ಮಕ್ಕಳ ಚಿಂತೆ ಯಾಕೆ? ನಿನಗೆ ನಾನು ಮಗು, ನನಗೆ ನೀನು ಮಗು, ಹಾಗೆ ಕಾಲ ಕಳೆದ್ಬಿಡೋಣ ಬಿಡೆ. ನೀವು ನಂದೊಂದು ಮಾತನಾಡ್ಸ್ಕೊಡ್ತೀರಾ? ಅದೇನು ಅಂತ ಹೇಳು ಚಿನ್ನು. ನಮ್ಮ ಮನೆಗೆ ಒಂದು ಮಗು ಬೇಕೇ ಬೇಕು ರೀ. ನಿಮ್ಮ ವಂಶ ನಿಮಗೆ ಕೊನೆ ಆಗ್ಬಾರ್ದ್ರಿ. ನಿಮ್ಮ ವಂಶದ ಕೊಡಿ ಬೆಳಿಬೇಕ್ರಿ. ಆ ಭಾಗ್ಯ ಕೊಡೋ ಶಕ್ತಿ ನನಗಿಲ್ಲ. ಅದಕ್ಕೇನೀಗ? ನೀವು ಬೇರೆ ಮದ್ವೆ ಆಗ್ಬೇಕು. ನಾನೇ ಸಂತೋಷವಾಗಿ ಮುಂದೆ ನಿಂತು ಮದ್ವೆ ಮಾಡಿಸ್ತೀನಿ. ನೀವು ಖಂಡಿತವಾಗ್ಲೂ ಒಪ್ಕೋಬೇಕು ರೀ. ನಿನ್ ಬಾಯಲ್ಲಿ ಮತ್ತೊಂದ್ಸಲಿ ಈ ತರ ಮಾತು ಬಂದ್ರೆ ನಿನ್ನೂ ಸಾಯಿಸಿ ನಾನು ಸತ್ತೋಗ್ಬಿಡ್ತೀನಿ. ನಿಮ್ ಬಾಯಲ್ಲಿ ಇನ್ನೊಂದ್ಸರಿ ಆ ಮಾತು ಬರ್ಬಾರ್ದು. ಮತ್ತೆ ನೀನ್ ಹೇಳಿ ಸರಿನಾ? ನಮ್ ಪ್ರಾಣ ಹೋದ್ರು ಕೂಡ ಮಕ್ಳಿಲ್ಲ ಅಂದ್ರೂ ನಿನ್ ಬಿಟ್ಟು ನಾನು ಬದುಕಲ್ಲ. ಸರಿಯಾಗಿ ಕೇಳು ಆಯ್ತಾ? ಮತ್ತೆ ನನ್ನ ಮರ್ಯಾದೆ ಎಲ್ಲ ಕಳಿಬೇಡ ನೀವು. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ಎಲ್ಲಿಂದ ಬಂದ್ರಿ? ನಾವು ಇಲ್ಲೇ ಪಕ್ಕದೂರು ನವಿಲ್ಗೆರೆಯಿಂದ ಬಂದಿದೀವಮ್ಮ. ನಮ್ಮ ಊರವ್ರು ಒಬ್ರು ನಿಮ್ ಫೋನ್ ನಂಬರು ಅಡ್ರೆಸ್ ಕೊಟ್ಟು ಇಲ್ಲಿ ಕಳ್ಸಿದ್ರಮ್ಮ. ಅದಕ್ಕೆ ನಾವಿಲ್ಲಿ ನಿಮ್ನ ಹುಡ್ಕೊಂಡು ಬಂದ್ವಿ. ಮಜ್ಜಿಗೆ ಕೊಡವ ಒಂದ್ ಲೋಟನ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಕುತ್ಕೊಳ್ಳಪ್ಪ, ನೀನು ಕುತ್ಕೊಳ್ಳಿ. ಕುತ್ಕೊಳ್ಳೋದಿರ್ಲಿ ಕಣಕ, ನೀನ್ ಕೊಡೋ ಬೇಲಿ ಮೇಗಳ ಸೊಪ್ಪಿನ ಔಷಧಿಗೆ ಮಕ್ಳ ಇರ್ತವೆ ಅಂತ ಕರ್ಕ ಬಂದವಳ. ನನಗೇನೋ ನಂಬಿಕೆನೇ ಇಲ್ಲ. ಇರಪ್ಪ ಮಾರಾಯ, ಇಲ್ಲೂ ನಿನ್ ಮರ್ಯಾದೆ ತೆಗಿಬೇಡ, ದಮ್ಮಯ್ಯ ಅಂತೀನಿ. ಅಮ್ಮ ಏನು ತಪ್ಪು ತಿಳ್ಕೊಬೇಡಿ, ಅವನು ಹಸಿ ಕುಡ್ದ್ಬಿಟ್ಟವನೆ, ಅದಕ್ಕೆ ಹಂಗೆಲ್ಲ ಮಾತಾಡ್ತಾವನೆ. ನೋಡಪ್ಪ, ನಿನಗೆ ನಂಬಿಕೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನನ್ನ ಮೇಲೆ ಕೋಪ ಇದ್ರೂ ಪರವಾಗಿಲ್ಲ, ಯಾರೇನೇ ಈಯಾಡ್ಸಿದ್ರು ನನಗೆ ಬೇಜಾರಿಲ್ಲ. ತಗೊಳಪ್ಪ, ಮಜ್ಜಿಗೆ ಕೊಡಿ. ಕುಡಿದೀನಿ, ನೀವು ಕುಡೀರಿ. ನೋಡೆ ಇವಳೆ, ನನಗೆ ಮಜ್ಜಿಗೆ ಕುಡಿಸಿ ಗಿಡ ಗೆಂಡ ಸೊಪ್ಪು ರಸ ಕುಡಿಸಿದ್ರೆ ನಿನ್ ಮಕ್ಕಳ ಬಿಡ್ತವೇನೆ? ನೋಡಪ್ಪ, ಭಗವಂತನ ಅನುಗ್ರಹ ಇರುವವರೆಗೂ ಯಾರು ಏನೇ ಅಂದ್ರೂ ನಮ್ಗೆ ಏನೂ ಆಗಲ್ಲ. ನೀನು ಈಗ ಕೊಟ್ನಲ್ಲ ಮಜ್ಜಿಗೆ, ಯಾವ ವಿಶ್ವಾಸ ಇಟ್ಟು ನೀನು ಮಜ್ಜಿಗೆ ಕುಡ್ದಿಯೋ ಅದೇ ತರ ನಿಮ್ಮ ಹೆಂಗಸ್ರಿಗೂ ನಂಬಿಕೆ ಇಟ್ಟು ಔಷಧಿ ಕುಡ್ಸು, ಆ ಭಗವಂತನ ಅನುಗ್ರಹ ಆಗುತ್ತೆ. ನಾನು ಮಾಡೋ ಕೆಲ್ಸದ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಬಮ್ಮ, ಒಳಗಡೆ ಹೋಗಿ ಹೊಸ್ಲಿಗೆ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಮನೆ ದೇವ್ರ ನೆನೆಸ್ಕೊಂಡು ಬಲ್ಗಾಲಿಟ್ಟು ಕುತ್ಕೊ. ಕೈಲಿಡ್ಕೊ. ನಿಮ್ಮ ಮನೆ ದೇವ್ರ ನೆನೆಸ್ಕೊಂಡು ಒಳ್ಳೇದಾಗ್ಲಿ ಅಂತ ಕುಡಿ.
ಸರಿ ಅಮ್ಮ, ನಾವೇನು ಬರ್ತೀವಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ನಾವು ಹೇಳಿದ್ದು ಎಲ್ಲ ಪದ್ಧತಿಯನ್ನು ಪ್ರತಿನಿತ್ಯ ತಪ್ಪದೆ ಪಾಲಿಸಿ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ, ಹೋಗಿದ್ದು ಬನ್ನಿ. ಸರಿ. ಅಮ್ಮಮ್ಮ ನನ್ಗೆ ಆಟ ಸಾಮಾನು ಕೊಡ್ಸು. ಹಾಂ ಯಾವಾಗಲೂ ಆಟ ಆಡ್ಕೊಂಡೇ ಇದ್ಬಿಡು, ಓದೋದ್ರ ಕಡೆ ಗಮನ ಕೊಡಬೇಡ. ಸೊಪ್ಪು ಕೀಳು. ಆಯಿತು ಪುಟ್ಟ, ಕೊಡಿಸ್ತೀನಿ. ಸೊಪ್ಪು ಕೀಳಂಗೆ ಚೆನ್ನಾಗಿರೋದು ಕೀಳು, ಉಳ್ಕೆಲ್ಲ ಕೀಳ್ಬೇಡ. ಅಮ್ಮಮ್ಮ ಅಲ್ಲಿ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಊರಾಚೆ ಇನ್ನೊಂದು ಐಟಮ್ಸ್ ಬಂದಿದೆ ಅಂತೆ, ತಗೊಂಡ್ ಬರೋಣ ಬಂದ್ರಿ. ಯಾವಾಗಲೂ ನಿಂಗೆ ಅದೇ ಚಿಂತೆ, ನೀನು ಇಲ್ಲ, ಏನಾದರೂ ಕೇಳ್ತಾ ಇರ್ತೀಯ. ಅಳಿಯಂದ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಪುಟ್ಟ ತಗೋ, ನೀನು ಹೋಗಿ ಮನೆಗೆ, ಬರ್ತೀವಿ ನಾವು. ಹೋಗಮ್ಮ ನೀನು, ಹೋಗು. ಅಳಿಯಂದ್ರೆ ಲೇ ಸುಜಾತ, ನಿಮ್ಮ ಅತ್ತಿಗೆ ಭಾರಿ ನಟನೆಗಾತಿ ಕಣೆ. ನಿಮ್ಮ ಅಣ್ಣನ ಜೊತೆ ತುಂಬ ವಿನಯದಿಂದ ನಡ್ಕೊಂಡು ಅವ್ನ ಸೀಕ್ರೆಟ್ನೆಲ್ಲ ತಿಳ್ಕೊತಾಳೆ. ಅಮ್ಮ ಅವ್ರ ಗಂಡ, ಚಿನ್ನ ನೀನು ಮಕ್ಕಳಿಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತಾನೆ. ಹೌದೇನಮ್ಮ? ಅಷ್ಟೇ ಅಲ್ಲ ಕಣೆ, ಹಂಗಂದಿದ ತಕ್ಷಣ ಅವಳುಗಳು ಅಂತ ಅಳೋದೇನು ಕೇಳ್ತೀಯ, ಓಡೋಗಿ ತಪ್ಕೊಳ್ಳೋದು ಏನೇ ನೋಡ್ತೀಯಾ? ಸಾಕಾಗ್ಬಿಟ್ಟಿದೆ ನನಗೆ. ಏನೇ ಹೇಳ್ತೀಯಾ? ಸುಪ್ಪು ನಾತಿ. ಅಳಿಯಂದ್ರೆ ಲೇ ಸುಜಾತ, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಲೇಬೇಕು. ನನ್ನ ವಂಶದ ಕುಡಿ ಬೆಳಿಲೇಬೇಕು. ಹೌದೇನಮ್ಮ? ಮಕ್ಕಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳೇ ಮುಖ್ಯನಾ ಅವನಿಗೆ? ರಾಜೀವನಿಗೆ ಒಳ್ಳೇದಾಗಬೇಕು, ನಿನ್ನ ವಂಶದ ಕುಡಿ ಬೆಳಿಬೇಕು ಅಲ್ವೇನತ್ತೆ? ಏನು ಚಿನ್ನ, ನಿನ್ನ ಸೊಸೆಗಂತೂ ಮಕ್ಕಳಾಗೋದಿಲ್ಲ ಅತ್ತೆ. ಹೌದು ಅಳಿಯಂದ್ರೆ, ನನ್ನ ಪಾರದಾಟನೂ ಅದೇ ಆಗಿರೋದು. ನಾವಂತೂ ನಿಮ್ಮ ಜೊತೆಗಿರ್ತೀವಿ, ಏನು ಮಾಡ್ತೀಯೋ ಮಾಡು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಳಿಯಂದ್ರೆ. ಏನೇ ಆದರೂ ಒಂದು ಒಳ್ಳೆ ನಿರ್ಧಾರನೇ ತಗೋತೀನಿ. ಏನೇ ಮಾಡಿದ್ರು ಒಳ್ಳೇದೇ ಮಾಡಿ, ಕೆಟ್ಟ ಆಲೋಚನೆ ಮಾಡಬೇಡಿ. ಸರಿ ಅಳಿಯಂದ್ರೆ, ಈ ಬಂಜ್ ಮುಂಡೆ ನಂಬಿ ನನ್ನ ಕಣ್ಣು ಮುಚ್ಕೊಂಡು ಕೂರಲ್ಲ. ನಾನೇ ಒಂದು ಗತಿ ಕಾಣಿಸ್ತೀನಿ. ಅತ್ತೆ ಕಾಫಿ ತಗೊಳ್ಳಿ. ಅತ್ತೆ ಕಾಫಿ ತಗೊಳ್ಳಿ. ಈ ಕಡೆ ಬಂದು ಸಾಯಕ್ಕಾಗಲ್ವಾ? ತಲೆಯಲ್ಲಿ ಏನೇ ಇಟ್ಕೊಂಡಿದ್ಯಾ? ಅಯ್ಯೋ ಮನೆ ಹಾಳಿ, ನನ್ನ ಸೀರೆ ಎಲ್ಲ ಹಾಳಾಗೋಯ್ತು. ನೀನು ತಲೆಯಲ್ಲಿ ಏನೇ ತುಂಬಿಕೊಂಡಿದ್ಯಾ? ನೀನು ದೇಹ ಮಾತ್ರ ಇಲ್ಲದೆ ನಿನ್ನ ಮನಸ್ಸೆಲ್ಲ ಎಲ್ಲೋ ಅದೇ. ನಡಿಯೇ ಏನಾಯ್ತು ನೋಡೆ, ನಡಿಯೇ. ಅತ್ತೆ ಏನಾಯ್ತು ಅತ್ತೆ? ನೋಡಿ ಅಳಿಯಂದ್ರೆ, ಈ ದರಿದ್ರ ಇದ್ದಾಳಲ್ಲ, ಬಿಸಿ ಕಾಫಿ ತಂದು ಮೈ ಮೇಲೆ ಚೆಲ್ಲಿದ್ಲು. ನನ್ನ 1000 ರೂಪಾಯಿ ಸೀರೆ ಎಲ್ಲ ಹಾಳಾಗೋಯ್ತು. ಅತ್ತೆ ನಾನೆಲ್ಲತ್ತೆ ಕಾಫಿ ಲೋಟ ಚೆಲ್ದೆ, ನೀವೇ ಬೇಕು ಅಂತ ಚೆಲ್ಕೊಂಡ್ರಿ. ಬಾಯಿ ಮುಚ್ಚಿ ಅದಕ್ಕೆ ಸಾಕು. ಕಾಫಿ ಲೋಟ ಮೇಲೆ ಚೆಲ್ಕೊಳ್ಳೋಕೆ ನಮ್ಮಮ್ಮ ಏನು ಚೀನಾ? ನಿಮಗೆ ಪ್ರಜ್ಞೆ ಇರಬೇಕಿತ್ತು. ನಡಿಯಮ್ಮ ಒಳಗಡೆ, ಹೇಳ್ಬೇಡ, ನಡಿಯಮ್ಮ. ನೀವೇನು ಅಳಿಯಂದ್ರೆ ಅವಳಿಗೆ ಸಪೋರ್ಟ್ ಮಾಡ್ತೀರಾ? ಸುಮ್ಗಿರಿಯತ್ತೆ, ಎಲ್ಲರೂ ಸೇರಿ ಒಂದೇ ಸಮನೆ ಹಿಂಸೆ ಕೊಟ್ಟರೆ ಅಷ್ಟೇ. ಅವಳೇನಾದ್ರು ತಿರುಗಿಬಿದ್ರೆ ನೀವು ಬಾಯಿ ಮುಚ್ಕೊಂಡು ಮೂಲೆ ಸೇರ್ಕೋಬೇಕಾಗುತ್ತೆ. ಅಪಾಯ ಇಲ್ಲದೆ ಕೆಲಸ ಮಾಡಬೇಕು ಅಂದರೆ ನೀವು ತಲೆ ಮೇಲೆ ಬಂಡೆನೇ ಹೇಳ್ಕೊಳಕ್ಕೆ ಹೋಗ್ತೀರಾ. ಏನಾದ್ರು ಮಾಡ್ಕೊಳ್ಳಿ, ನಿಮ್ಮ ಮನೆ ಬರ. ನಡಿಯೇ, ಅವ್ರೇನಾದ್ರು ಮಾಡ್ಕೊಳ್ಳಿ, ನಡಿಯೇ ನೀನು.
ಯಾಕೆ ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಯಾರೇನಾದ್ರು ಅಂದ್ರ? ನನ್ಗೆ ಯಾರು ಏನು ಅಂದಿಲ್ಲ. ಅತ್ತೆ ಎಲ್ಲ ನನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹಾಗಾದ್ರೆ ನೀನು ಯಾಕೆ ಅಳ್ತಾ ಇದೀಯ ಅಂತ ನನಗೆ ಗೊತ್ತು. ನಾನು ನಿನಗೆ ಎಷ್ಟು ಸಲ ಹೇಳಿಲ್ಲ ಮಕ್ಕಳಿಲ್ಲ ಅಂತ ಚಿಂತೆ ಮಾಡೋದು ಬಿಟ್ಬಿಡು ಅಂತ. ರೀ, ನಮಗ್ ಮಕ್ಕಳಿಲ್ಲ ಅಂತ ಯಾರಾದ್ರೂ ನಮಗ್ ದೂರ ಮಾಡಕ್ ನೋಡಿದ್ರೆ? ಅಯ್ಯೋ ಹುಚ್ಚಿ, ಅದು ಈ ಜನ್ಮದಲ್ಲಿ ಯಾರಿಂದೂ ಸಾಧ್ಯ ಇಲ್ಲ. ನೀನು ಏನೇನೋ ಕಲ್ಪನೆ ಮಾಡ್ಕೋಬೇಡ. ನಾನು ಟ್ರೈನಿಂಗ್ಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ 5-6 ತಿಂಗಳು. ನೀನು ಮನೆಯಲ್ಲಿ ಎಲ್ಲ ಜೊತೆನೂ ನಗ್ನಗ್ತಾ ಖುಷಿಯಾಗಿರು. ರೀ, ಹೊರಗಡೆ ಹೋಗ್ಲೇಬೇಕಾ? ಹೌದು ಕಣೆ, ಕಂಪ್ನಿ ಕಡೆಯಿಂದ ಮುಖ್ಯವಾಗಿ ತರಬೇತಿಗಾಗಿ ನಾನು ಹೋಗ್ಲೇಬೇಕು. ಅವಾಗವಾಗ ಬಂದು ಹೋಗ್ತಾ ಇರ್ತೀನಿ ನಾನು. ಸರಿ ಕಣೆ ಚಿನ್ನ, ನಾನು ಟ್ರೈನಿಂಗ್ ಹೋಗ್ಲೇಬೇಕು. ಹೋಗ್ಲೇಬೇಕಾ? ಹೌದು ಚಿನ್ನ, ಮನೇಲಿ ಎಲ್ಲಾರ ಹತ್ರನೂ ನಗ್ನಗ್ತಾ ಇರು. ಜೋಪಾನ ಕಣೋ, ಈ ಕಡೆ ಏನು ಚಿಂತೆ ಮಾಡಬೇಡ, ನೀನು ಕೆಲ್ಸದ ಕಡೆ ಗಮನ ಕೊಡು. ಆಯ್ತಮ್ಮ. ಏನತ್ತೆ ನೀವು ಹಿಂಗಾದ್ರೆ ನಮ್ಮ ಹುಡುಗಿ ಕತೆ ಹೊಡ್ತೀನಿ ನೋಡು. ರಾಜೀವು, ನೀನು ಅವಾಗ ಬಂದು ಹೋಗಪ್ಪ. ಆಯ್ತು ಬಾವ, ಬರ್ತೀನಿ ಬಾವ. ಅಮ್ಮ ಬರ್ತೀನಮ್ಮ. ಸರಿಯಪ್ಪ. ಬರ್ತೀನಿ ಕಣೆ, ಬರ್ತೀನಿ. ಹುಷಾರು. ಹಾಯ್ ಪುಟಿ, ಬಾಯ್ ಪುಟಿ, ಬಾಯ್ ಮಾ, ಬಾಯ್ ಪಾ. ನಡಿಯಮ್ಮ, ನೀನು ಒಳಗಡೆ ಬರಮ್ಮ. ತುಂಬಾ ಸಂತೋಷ ಅಕ್ಕ. ಆಯ್ತಪ್ಪ, ಒಳ್ಳೇದು. ಅಕ್ಕ, ಒಂದು ವಿಚಾರ. ಔಷಧಿ ಕೊಡೋಕ್ ಮುಂಚೆ ಫೋಟೋ ಪೂಜೆ ಮಾಡ್ತಿರಲ್ಲ, ಏನಕ್ಕ ವಿಶೇಷ? ಇವರು ನಮ್ಮ ಪೂರ್ವಿಕರು, ನಮ್ಮ ಮಾವವ್ರ ಅತ್ತೆ ನಿಂಗಮ್ಮ ಅವರು. ನಮ್ಮ ನಿಂಗಮ್ಮ ಅವರು ಔಷಧಿ ಕೊಡ್ತಾ ಇದ್ದಿದ್ದು. ಅವರು 1996ರಲ್ಲಿ ಕಾಲ ಆದರು. ಅವ್ರ ಕಾಲ ಆದಮೇಲೆ ನಮ್ಮ ಅತ್ತೆಯವರು ನಿಂಗಮ್ಮನವರ ಸೊಸೆ ಪುಟ್ಲಿಂಗಮ್ಮ ಕೊಡ್ತಾ ಇದ್ರು. ಪುಟ್ಲಿಂಗಮ್ಮ ಅವರು ಈಗ ವಯಸ್ಸಾಗಿದೆ, ಅವ್ರ ಕೈಲಿ ಕೊಡೋಕ್ಕಾಗ್ತಾ ಇಲ್ಲ. ಅವರು ಗೊತ್ತಿರುವಂಥ ವಿದ್ಯೆಯನ್ನು ನಮಗೆ ಹೇಳ್ಕೊಟ್ರು. ನಾವು ಆ ವಿದ್ಯೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಇದು ಒಂದು ಪಾರಂಪರಿಕವಾಗಿ ನಡ್ಕೊ ಬಂದಿರುವಂಥ ಔಷಧಿ. ಇಲ್ಲಿಗೆ 6 ತಲೆಮಾರುಗಳನ್ನು ಪೂರೈಸಿದೆ ಔಷಧಿ. 1996ರಲ್ಲಿ ನಿಂಗಮ್ಮ ತೀರ್ಕೊಂಡಾದ್ಮೇಲೆ ನಾನು 1996ರಿಂದನೇ ಔಷಧಿ ಕೊಡೋಕ್ಕೆ ಶುರು ಮಾಡಿದೆ. ಮೊದಲನೇ ಕೊಟ್ಟಂಥ ಔಷಧಿನಲ್ಲೇ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ತು. ಇದು ನಾವು ಒಂದು ಕಾಯಕ ಅಂತ ಮಾಡ್ಕೊಬರ್ತಾ ಇದ್ದೀವಿ. ಏನೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಫಲ ಭಗವಂತ ಕೊಡ್ತಾನೆ ಅಂತ ಭಗವಂತನಲ್ಲಿ ನಂಬಿಕೆ ಇಟ್ಟು ಈ ಕಾಯಕವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಔಷಧಿ ತಗೊಳ್ಳೋರಿ, ಔಷಧಿ ಕೊಡ್ತೀನಿ. ಎಲ್ಲ ನೀವು ಹೇಳ್ದಾಗೆ ಮಾಡಿದ್ದೀವಿ, ಚೆನ್ನಾಗಿ ಕೂಡ ಕಾಣ್ತಾ ಇದೆ. ಆಯ್ತಪ್ಪ, ಈಗ 3 ಮಂಡಲ ಆಯಿತು ಔಷಧಿ. ಇದು 6 ತಿಂಗಳವರೆಗೂ ಟೈಮ್ ಇರುತ್ತೆ, ಒಳ್ಳೇದಾಗುತ್ತೆ. ನಾವು ಹೇಳಿದ ರೀತಿ ಪಥ್ಯ ಎಲ್ಲ ರೀತಿ ಪಾಲನೆ ಮಾಡಿ ಒಳ್ಳೇದಾಗುತ್ತೆ.
ಅಕ್ಕ ತಗೊಳಕ್ಕ ಸ್ವೀಟು. ಏನಪ್ಪ ಏನ್ ಸಮಾಚಾರ? ಎಲ್ಲ ನಿಮ್ ಕೈಗೊಳ ಕಣಕ್ಕ. ನೀವು ಕಟ್ಟು ಔಷಧಿಯಿಂದ ನಾವು ನಿಂತಿ 3 ತಿಂಗಳು ಬಸ್ರಿ. ಆಯ್ತು ಕಣಪ್ಪ, ಒಳ್ಳೇದಾಗ್ಲಿ. ಭಗವಂತ ಒಳ್ಳೇದ್ ಮಾಡವನೆ. ಅಕ್ಕ ಬರ್ತೀನಿ ಕಣಕ್ಕ. ಈ ಸುದ್ದಿನ ಊರವ್ರಿಗೆಲ್ಲ ಹೇಳ್ತೀನಿ. ಅಮ್ಮ ನೀನು ಏನಕ್ಕೆ ಬಂದೆ ಅಂತ ಹೇಳಮ್ಮ. ರಾಜೀವ, ವಿಷಯ ಇದೆ. ನಾನು ಇಲ್ಲಿಗೆ ಏನಕ್ಕೆ ಬಂದೆ ಅಂತ ಫಸ್ಟ್ ಅರ್ಥ ಮಾಡ್ಕೊ. ನನ್ನ ಮಗನ ಜೀವನ ಚೆನ್ನಾಗಿರ್ಬೇಕು, ನನ್ನ ಮನೆಗೆ ವಾರಸ್ದಾರ ಬೇಕು, ನನಗೆ ಮೊಮ್ಮಗ ಬೇಕು ಕಣೋ. ಅದಕ್ಕೇನಮ್ಮ ಈಗ ಮಕ್ಕಳು ತಾನೇ, ನಿಧಾನಕ್ಕಾಗುತ್ತೆ ಬಿಡಮ್ಮ. ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣ ರಾಜೀವ. ನೀನು ಹೆಂಡತಿ ಒಬ್ಳು ಗೊಡ್ಡಿ, ಅವಳಿಗೆ ಮಕ್ಕಳು ಭಾಗ್ಯನ. ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಏನಮ್ಮ ಈಗ ಮಾತಾಡ್ತೀಯ? ನಿನ್ನ ಬಾಯಲ್ಲಿ ಇಂಥ ಮಾತಾ? ಹೌದು ಕಣ, ನನ್ನ ಬಾಯಲ್ಲೇ ಇಂತೆ ಮಾತು ಬರ್ತಿರೋದು. ನೀನು ಅವಳಿಗೆ ಡೈವರ್ಸ್ ಕೊಡಬೇಕು, ಬೇರೆ ಮದುವೆ ಆಗಬೇಕು, ನನ್ನ ವಂಶದ ಕುಡಿ ಬೆಳಿಬೇಕು. ನನ್ನ ಬಾಯಲ್ಲಿ ಬರ್ತೀರಾ ಮಾತೇ ಇದು. ಅಮ್ಮ ನಿನ್ನ ಕಲ್ಪನೆಗೂ ಮಾತುಗೂ ಮಿತಿ ಇರಲಿ. ಈ ರಾಜೀವ ನಿನ್ನ ಮಗನೇ, ಆದರೆ ನೀನು ಹೇಳೋ ಥರ ಮಾಡೋಕ್ಕಾಗಲ್ಲಮ್ಮ. ಅಮ್ಮ ಈ ಕೆಟ್ಟ ಆಲೋಚನೆ ಎಲ್ಲ ಬಿಟ್ಟು ಊರಿಗೆ ನಡಿಯಮ್ಮ. ಏಯ್ ರಾಜೀವ, ಎತ್ತ ತಾಯಿಗೆ ಬೆಲೆ ಇಲ್ವೇನೋ? ನನ್ನ ಮಾತಲ್ಲಿ ಸ್ವಲ್ಪ ಕೇಳೋ. ಅಮ್ಮ ನಮ್ಮ ಪ್ರೀತಿಯ ಅಮ್ಮ ನೀನು. ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಲ್ಲ ನೀನು. ಪರೀಕ್ಷೆ ಮಾಡಬೇಡಮ್ಮ. ಅಮ್ಮ ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಮ್ಮ. ಆದರೆ ನನ್ನ ಹೆಂಡತಿಗೆ ಮಗು ಇಲ್ಲ ಅಂದರೂ ಪರವಾಗಿಲ್ಲ, ಅವಳೇ ನನಗೆ ಭಾಳ ಸಂಗಾತಿ ಕಣಮ್ಮ. ಭಾಳ ಸಂಗಾತಿನ? ಇರಲಿ ಇರಲಿ, ನಾನು ನೋಡ್ತೀನಿ ಅದ್ಯಾವ ಸಂಗಾತಿ ಅಂತ. ಅಮ್ಮ ಏನು ಯೋಚಿಸ್ತಾ ಇದೀಯಾ? ನೀನು ಊರಿಗೆ ಹೊರಡು, ಬರೋವರೆಗೂ ಎಲ್ಲ ಚೆನ್ನಾಗಿರಿ. ನಾನು ಬೇಗ ಬರ್ತೀನಿ. ಆರಾಮಾಗಿರು. ನಡಿ ಮನೆ ಕಡೆ ಜೋಪಾನ. ನಡಿಯಮ್ಮ. ಏನ್ ಮಾಡ್ತಾ ಇದೀಯ ಚಿನ್ನು? ಬಿಡಿ ಬಾವ, ನೀವು ಅಮ್ಮನ್ಗೆ ಕಾಫಿ ಮಾಡ್ತಾ ಇದ್ದೀನಿ. ಯಾಕೆ ಏನ್ ಮಾಡ್ತಿದ್ಯಾ? ಅಕ್ಕ ಇರ್ಬೇಕಿದ್ದು ಮನೇಲಿ, ನೀವು ಮಾಡಿರೋಳು ಸರಿಯಾಗಿ. ಈಗ ಅವಳ ಚಿಂತೆ ಯಾಕೆ ಬಿಡು ಚಿನ್ನು. ಅವಳು ತರಬೇತಿಗೆ ಹೋಗ, ತರಬೇತಿ ಮುಗಿಸ್ಲಿ, ನಾನು ನಿನ್ನ ಮುಗಿಸ್ತೀನಿ. ಲಿಖಿತಾ, ಕಾಫಿ ಆಯ್ತೇನಮ್ಮ? ಆಯ್ತು. ತಗೊಳಮ್ಮ ಕಾಫಿ. ಇಡು ಅಲ್ಲಿ. ನಿಮ್ಮ ಅಕ್ಕ ದಿನ ದಿನ ನನ್ ಮಾತೇ ಕೇಳಲ್ಲ ಕಣೆ. ಅದೇನ್ ಟ್ರೈನಿಂಗು ಅಂತ ಯಾವಾಗ್ಲೂ ಸಾಯ್ತಿರ್ತಾಳ. ಹೋಗ್ಲಿ ಬಿಡಮ್ಮ, ಯಾಕೆ? ಸದ್ಯ ನೀನಾದ್ರೂ ನನ್ ಸಹಾಯಕ್ಕೆ ಇದೆಯಲ್ಲ, ಅಷ್ಟೇ ಸಂತೋಷ. ಅಷ್ಟೇ ತಾನೇ ಅಮ್ಮ, ನೀನ್ ಹೇಳ್ದಂಗೆ ಮಾಡೋಣ. ಬಿಡಮ್ಮ ನೀನು. ಹ್ಞೂ ಕಣೆ, ಫಸ್ಟು ಆ ಪೀಡೆನ ತೊಲಗಿಸಿದ್ರೆ ನಮ್ಮ ರಾಜೀವ್ಗೆ ಬೇರೆ ಮದುವೆ ಮಾಡ್ಬೋದು, ನಮ್ಮ ಮನೇಲಿ ವಂಶದ ಕುಡಿ ನೋಡ್ಬೋದು. ಏನಂತೀಯ? ಆ ಕೆಲಸ ತಾನೆ ಮಾಡೋಣ ಬಿಡಮ್ಮ. ನಾನೇನು ಅಕ್ಕಂತಾರನ, ನಾನು ಹಿಂಗೆ ಸಾಥ್ ಕೊಡ್ತೀನಿ. ಯಾರಿಗೂ ಅನುಮಾನ ಬರಬಾರ್ದು. ಆ ಕೆಲಸನ ನಾಳೆನೇ ಮಾಡಿ ಮುಗಿಸೋಣ. ಹೋಗ ಪೀಡೆ ಕರ್ಕೊಂಡು ಬರ, ನಾನು ರೆಡಿ ಮಾಡ್ಕೋತೀನಿ. ಸರಿ ಅಮ್ಮ. ಸಂಗೀತ, ತಗೊಮ್ಮ, ಇದನ್ನ ದೇವ್ರ ನೆನ್ಸ್ಕೊಂಡು ಕಣ್ಣು ಗೊತ್ಕೊಂಡು ಕುಡಿ. ಬೇಡ ಅತ್ತೆ. ಕುಡಿಯಮ್ಮ. ದೇವಸ್ಥಾನಕ್ಕೆ ಹೋಗಿದಾಗ ಗುರುಗಳು ಪ್ರಸಾದ ಕೊಟ್ಟಿದ್ದಾರೆ, ಇದನ್ನ ಜ್ಯೂಸಲ್ಲಿ ಹಾಕಿ ಕೊಡಿ ಅಂತ. ಕುಡಿ. ಬೇಡ ಅತ್ತೆ. ಕುಡಿಯಮ್ಮ. ತಗೋ. ಬೇಡ. ಕುಡಿಯಮ್ಮ. ನಿನ್ಗೇನಾದ್ರೂ ಕೊಟ್ಬಿಡ್ತೀವ? ಜ್ಯೂಸ್ ತಾನೆ. ಕುಡಿ. ಬೇಡ. ಕುಡಿಯಮ್ಮ. ನಿಮ್ಗೆ ನಮ್ಮೇಲೆ ನಂಬಿಕೆ ಇಲ್ವಾ? ನಿಮ್ಗೆ ನಾವಲ್ದೆ ಇನ್ ಯಾರಿದ್ದಾರೆ? ಕುಡೀರಿ ಅತ್ತಿಗೆ. ಕುಡಿಯಮ್ಮ, ಮಕ್ಕಳಾಗುತ್ತಂತೆ. ಬೇಡ ಅತ್ತೆ. ಕುಡಿಯೇ. ಕುಡಿ. ಇಲ್ಲ ಇಲ್ಲ ಬೇಡ. ಜ್ಯೂಸ್ ಕಣೆ, ಅದು ಗುರುಗಳು ಪ್ರಸಾದ ಕೊಟ್ಟಿರೋದು. ತಗೋ. ನೀವು ಪ್ರಸಾದ ಅದ್ಗೆ ಕುಡೀರಿ, ಒಳ್ಳೇದು, ಕುಡೀರಿ. ತಗೋಮ್ಮ, ಕುಡಿ. ಅತ್ತೆ ಬೇಡ ಅತ್ತೆ. ಬೇಡ ಅನ್ಬಾರ್ದು ಪ್ರಸಾದನ. ಕುಡಿ.
ಅಯ್ಯೋ ನಿಧಾನ ಕಣೆ. ಏನ್ ಕುಡ್ದೆ ನೀನು? ಏನ್ ಕುಡ್ದೆ? ಯಾಕೆ ಗಂಟ್ಲು ಉರಿತಾ ಇದೆ? ಗಂಟ್ಲು ಉರಿತೈತಂತೆ. ಏನ್ ಕುಡ್ದೆ ನೀನು? ಏನ್ ಕುಡ್ದಮ್ಮ? ಗಂಟ್ಲು ಉರಿತದೆ. ಪ್ರಸಾದ ಅದ್ರಲ್ಲೇನಿದೆ? ಗಂಟ್ಲೇನ ಉರಿಯತ್ತೆ. ಏನು ಕುಡ್ದ್ಬಿಟ್ಟವಳೆ ಕಣೆ ಇವಳು. ಗಂಟ್ಲು ಉರಿತೈತಂತೆ. ಅಯ್ಯೋ ಏನಾಯ್ತಮ್ಮ? ಸಂಗೀತ ಏನ್ ಕುಡ್ದೆ ನೀನು? ಏನ್ ಕುಡ್ದೆ? ಯಾಕೆ ಏನ್ ಕುಡ್ದೆ ನೀನು? ಎದ್ದೇಳು. ಏನಾಯ್ತಮ್ಮ? ಏನಾಯ್ತು ಸಂಗೀತ? ನೋಡಿ ಹೇಳಿ ಅಂದ್ರೆ ಏನೋ ಕುಡ್ದ್ಬಿಟ್ಟು ಲೋಟ ಅಲ್ಲಿ ಇಟ್ಟಿದ್ದಾಳೆ. ಏನಾಯ್ತು ಅಂತ ಗೊತ್ತಿಲ್ಲ, ಒದ್ದಾಡ್ತಿದ್ದಾಳೆ. ಎತ್ಕೊಳ್ಳಿ ಅಮ್ಮ. ಅಮ್ಮ ಸುಮ್ಮನೆ ಅವಳು ಹೋಗ್ತಾ ದಾರಿಲಿ ಹಂಗೆ ನೆಗದು ಬಿದ್ದು ಹೋಗ್ಲಿ. ಅವಳೇನಾದ್ರೂ ಬದುಕ್ ಬಂದ್ಲು ಅಂದ್ರೆ ನಮ್ಮಿಬ್ರಿಗೆ ಗಂಡಾಂತರ. ಸರಿ ಏನು ಏನಾಯ್ತು? ಹೌದಾ, ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡು ನೋಡಿರಿ, ಡಾಕ್ಟ್ರು ಬರ್ತಾರೆ. ಏನಾಯ್ತಪ್ಪ? ನಮ್ಮ ಹುಡುಗಿ ಔಷಧಿ ಕೊಡ್ಬಿಟ್ಟಿದ್ದಾರೆ ಸರ್. ಇದೆಲ್ಲ ಸರ್ ದಯವಿಟ್ಟು ಹೇಗಾರು ಮಾಡಿ ಪ್ರಾಣ ಉಳಿಸಿ ಸರ್ ನಮ್ಮ ಹುಡುಗಿನ. ನಮ್ಮ ಕೆಲಸ ನಾವು ಮಾಡ್ತೀವಿ ನೋಡು ಪಾಪ. ಮೇಡಮ್, ಗಲೀಜೆಲ್ಲ ಆಚೆ ಬಂದಿದೆ. ಸದ್ಯಕ್ಕೆ ನಿದ್ದೆ ಮಾಡಿ ಪ್ರಜ್ಞೆ ಬಂದ ತಕ್ಷಣ ನೀವು ನನ್ನ ಕರೀರಿ, ನಾನು ಬರ್ತೀನಿ ಮೇಡಮ್. ಓಕೆ ಸರ್. ಏನಮ್ಮ ಇದಕ್ಕೆ ಕಾರಣ ಯಾರಮ್ಮ? ಹೆದರ್ಕೋಬೇಡ. ಇದಕ್ಕೆ ಕಾರಣ ಯಾರು ಅಂತ ಹೇಳಮ್ಮ. ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತೀನಿ. ನೋಡಿ ಸರ್, ಕುಟುಂಬದವರು ಎಷ್ಟೇ ಕಷ್ಟ ಕೊಟ್ಟಿದ್ರು ಬಾಯ ಬಿಡ್ತಿಲ್ಲ. ಅವರು ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅವರು. ನಾವೇನು ಮಾಡೋಕ್ಕಾಗುತ್ತೆ? ಇವ್ರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿ. ಸರಿ ಸರ್, ಆಯಿತು. ನಮಸ್ಕಾರ ಡಾಕ್ಟ್ರೆ. ನಮ್ಮ ಹುಡುಗಿ ಹೇಗಿದ್ದಾಳೆ ಡಾಕ್ಟ್ರೆ? ಈಗ ನಮ್ಮ ಹುಡುಗಿ ಅಂತ ಹೇಳ್ತಿರಲ್ರಿ, ಆ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ಬರೋಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಾಗೈತಲ್ವ ನೀವು? ನಾವು ಚೆನ್ನಾಗೇ ನೋಡ್ಕೋತಾ ಇದ್ವಿ. ಸದ್ಯಕ್ಕೆ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ನಪ್ಪ. ಮೇಡಮ್ ಹೊರಗಡೆ ಗಾಬರಿ ಪಡುವಂಥದ್ದೇನಿಲ್ಲ. ಹಲೋ ಹಲೋ ರಾಜೀವ, ನೀನು ಅರ್ಜೆಂಟಾಗಿ ರಮೇಶ್ ಬಾಬು ಆಸ್ಪತ್ರೆ ಹತ್ರ ಪಾಪ. ನಿನ್ನ ಹೆಂಡತಿ ಔಷಧಿ ಕುಡಿದ್ಬಿಟ್ಟಿದ್ದಾಳೆ ಕಣಪ್ಪ. ಸ್ವಲ್ಪ ಬೇಗ ಬಾ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಡಾಕ್ಟ್ರು ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಅರ್ಜೆಂಟಾಗಿ ಬಾ.
ಸುಮ್ಗಿರೋ ರಾಜೇಗೌಡ, ಹೊಟ್ಟೆಲಿ ಬೆಂಕಿ ಉರಿತಾದೆ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ಸಮಾಧಾನ ಮಾಡ್ಕೊಳ್ಳಿ ರಂಗಣ್ಣ. ಏನ್ ಸಮಾಧಾನ ರಾಜು? ನಿಮ್ಗೆ ಪೊಲೀಸ್ನವ್ರು ಬರ್ತಾರೆ, ಅದ ಕಾಯಿಸ್ತಾರೆ, ನೋಡ್ತಾ ಇರೋ. ಡಾಕ್ಟ್ರು ಬಂದು ಹೇಳಿದ್ರು ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ನಿನ್ಗೆ ಅದ ಕಾಯಿಸುವೆ. ಎಲ್ಲಮ್ಮ ನಾನು ಹೆಂಡತಿ, ಅವಳಿಗೆ ಏನಾಯ್ತಮ್ಮ? ರಾಜೀವ, ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟ್ರು ಅವಳಿಗೇನು ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಜ್ಞೆ ಬಂದಿಲ್ವಾ? ಅಯ್ಯೋ, ನನ್ನ ಹೆಂಡತಿಗೆ ಏನಾರು ಆದರೆ ನಾನಂತೂ ಜೀವಂತವಾಗಿರಲ್ಲ. ಸಮಾಧಾನ ಮಾಡ್ಕೋ ರಾಜೀವ, ಏನೂ ಆಗುವುದಿಲ್ಲ. ಡಾಕ್ಟ್ರು ಹೇಳಿದಾರಲ್ಲ, ಸಮಾಧಾನ ಮಾಡ್ಕೊ. ಗಾಬರಿ ಆಗುವಂಥದ್ದೇನೂ ಇಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ, ನೀವು ಸಮಾಧಾನವಾಗಿರಿ. ಹಾಗೆಲ್ಲ ಒಳಗಡೆ ಹೋಗಂಗಿಲ್ಲ, ಇದು ICU ವಾರ್ಡು. ನೀವೆಲ್ಲ ಕೌಂಟ್ರಲ್ಲಿ ಡಾಕ್ಟರ್ ಬಂದು ಮಾತಾಡ್ತಾರೆ. ನನ್ನ ಹೆಂಡತಿ ಹೇಗಿದ್ದಾಳೆ ಸರ್? ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನ್ನ ಹೆಂಡತಿನ ಉಳಿಸ್ಕೊಡಿ ಸರ್. ರೀ ಮಿಸ್ಟರ್, ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀರಾ? ಹಣ ಇದೆ ಅನ್ಬಿಟ್ಟು ಒಂದು NGO ಜೊತೆ ಆಟ ಆಡ್ತೀರೇನ್ರಿ? ಕ್ಷಮಿಸಿ ಸರ್. ಅಲ್ರಿ, ಆಕೆಯೇ ಸ್ವತಃ ಆತ್ಮಹತ್ಯೆ ಪ್ರಯತ್ನ ಪಟ್ಲು ಅಥವಾ ತಾವ್ಯಾರಾದ್ರೂ ಉದ್ದೇಶಪೂರ್ವಕ ಕುಡ್ಸೋಕೆ ಟ್ರೈ ಮಾಡಿದ್ರ? ಮಕ್ಕಳಿಲ್ಲ ಅಂತ ನನ್ನ ಹೆಂಡತಿ ಯಾವಾಗಲೂ ಚಿಂತೆ ಮಾಡೋಳು ಸರ್, ತುಂಬ ಅಳುತ್ತಾನೆ ಇರೋಳು ಸರ್. ಆ ವ್ಯವಸ್ಥೆಯಿಂದ ಈ ಥರ ಮಾಡ್ಕೊಂಡಿರ್ಬೋದು ಅನ್ಸುತ್ತೆ ಸರ್. ಏನೇ ಆಗಲಿ, ಒಂದು ಹೆಣ್ಣು ಸಾಯಿ ಸ್ಥಿತಿ ತಲುಪಾಳೆ ಅಂತ ಅಂದರೆ ನಿಮ್ಮಿಂದ ಅವಳಿಗೆ ಎಷ್ಟು ತೊಂದರೆ ಆಗಿರಬೇಕು. ನಾನೇ ಈ ವಿಷಯನ ಪೊಲೀಸ್ನವ್ರು ತಿಳಿಸಿ ನಿಮ್ಗಳಿಗೆ ಸರಿಯಾದ ಶಿಕ್ಷೆ ಮಾಡಿಸ್ಬೇಕು ಅನ್ಕೋ. ನನ್ನ ಸೊಸೆಗೆ ವಿಷ ಕೊಟ್ಟವಳು ನಾನು ಸರ್. ನಾನು ನಿಮ್ಗೆ ಕೈ ಮುಗಿತೀನಿ. ಇಲ್ಲಿ ನನ್ನ ಕುಟುಂಬದವ್ರದ್ದು ಏನು ತಪ್ಪಿಲ್ಲ, ತಪ್ಪು ಮಾಡಿರೋಳು ನಾನು. ನನಗೆ ನೀವೇನು ಬೇಕಾದರೂ ಶಿಕ್ಷೆ ಕೊಡಿಸಿ ಪ್ಲೀಸ್ ಸರ್. ನನ್ನ ಕುಟುಂಬದವ್ರಿಗೆ ನೀವೇನು ಮಾಡಬೇಡಿ. ಏನಮ್ಮ ಇದು ಬಾವಾ? ನಾನು ಇಲ್ಲದೆ ಹೋದಾಗ ಏನು ನಡೀತು ಅಂತ ಹೇಳಿ ಬಾವಾ. ಎಂಥ ಕೆಲಸ ಮಾಡಿದೆ ನೀನು, ರಾಕ್ಷಸಿ ನೀನು. ಪೊಲೀಸ್ನವ್ರಿಗೆ ನನ್ನ ಮೇಲೆ ಹೇಳಿ, ನಾನೇನು ಶಿಕ್ಷೆ ಬೇಕಾದರೂ ಅನುಭವಿಸ್ತೀನಿ. ಆದರೆ ನಮ್ಮ ಕುಟುಂಬದವ್ರು ಏನು ತಪ್ಪು ಮಾಡಿಲ್ಲ ಸರ್. ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನೋಡಿ, ನೀವು ಹೇಳುವಂಥದ್ದು ಇಲ್ಲೇನೂ ಆಗಿಲ್ಲ. ನಿಮ್ಮ ಬಾಯಿಂದಲೇ ನಿಜ ಹೆಂಗೆ ಬಂತು ನೋಡಿ. ರಾಜೀವ, ಇವಳಿಗೆ ಮಕ್ಕಳಾಗಲ್ಲ, ಇವಳಿದ್ರೆ ನಿನ್ ಮದ್ವೆ ಆಗಲ್ಲ, ನಿನ್ ಮದ್ವೆ ಆಗಿಲ್ಲ ಅಂದ್ರೆ ನಮ್ಮ ವಂಶದ ಕುಡಿನೇ ಬೆಳೆಯಲ್ಲ ಅಂತ ನಾನೇ ಅವಳಿಗೆ ವಿಷ ಕೊಟ್ಬಿಟ್ಟೆ ಕಣ. ದಯವಿಟ್ಟು ಕ್ಷಮಿಸ್ಬಿಡು. ನೋಡಿ, ಇದು ಆಸ್ಪತ್ರೆ, ನಿಮ್ಮ ನ್ಯಾಯ ಇಲ್ಲಿ ಬೇಕಿಲ್ಲ. ಪೊಲೀಸ್ನವ್ರು ಕರೆಸಿ ಶಿಕ್ಷೆ ಕೊಡಿಸುವ ಅಂದ್ರೆ, ಇಲ್ಲಾಗಿರೋ ಅನ್ಯಾಯಕ್ಕೆ ಪೊಲೀಸ್ನವ್ರು ಕರೆಸಿ ನಿಮ್ಗೆ ಶಿಕ್ಷೆ ಕೊಡಿಸುವ ಅಂದ್ರೆ, ನೋಡಿ ಆ ಹುಡುಗಿಗೆ ಜೀವಕ್ಕೆ ಏನು ತೊಂದರೆ ಇಲ್ಲ. ಆ ಹುಡುಗಿ ನಿಮ್ಗಳ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿದ್ದಾಳೆ. ಅಂತ ಹೆಣ್ಮಗಳನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಮೇಡಮ್, ಕೌಂಟ್ರಲ್ಲಿ ಬಿಲ್ ಕಳಿಸಿ, ಟ್ರೀಟ್ಮೆಂಟ್ ಎಲ್ಲ ಬರೆದಿದ್ದೀನಿ. ಆ ಹುಡುಗಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡ್ಬೋದು. ಮತ್ತೆ ಕೌಂಟ್ರಲ್ಲಿ ಬಿಲ್ ಕಟ್ಟೋಗಿ. ಸೀತಾ, ಯಾಕಮ್ಮ ಹಿಂಗೆ ಮಾಡ್ಕೊಂಡೆ? ಸಮಾಧಾನ ಮಾಡ್ಕೊ. ಏನಮ್ಮ, ಆರಾಮೇನಮ್ಮ? ಹುಷಾರ, ಧೈರ್ಯವಾಗಿರು, ಏನೂ ಆಗಲ್ಲ, ಡಾಕ್ಟ್ರ್ ಹೇಳಿದ್ದಾರೆ. ಸಂಗೀತ, ತಪ್ಪಾಯ್ತು ಕಣೆ, ನನ್ನನ್ನು ಕ್ಷಮಿಸ್ಬಿಡೆ. ಇನ್ಯಾವತ್ತೂ ನಿನ್ನನ್ನು ಈ ಥರ ನೋಡ್ಕೊಳ್ಳಲ್ಲ. ನಾನು ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡೆ. ನೀನು ತುಂಬ ಮುಗ್ದೆ ಕಣೆ. ನಾನೇ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ ನಿನ್ನ ಬಗ್ಗೆ. ನಿಮ್ಗೀಗ ಒಳ್ಳೆ ಕಾಲ ಬಂದಿದೆ, ಎಲ್ಲರೂ ಚೆನ್ನಾಗಿದೆ. ಏನಮ್ಮ, ಆಕೆ ನೀ ಸಾಯಿಸಿಗೆ ಹೋಗಿದ್ದೆ ಯಾಕೆ? ಮಕ್ಕಳಿಲ್ಲ ಅಂತ ತಾನೆ? ನೋಡಮ್ಮ, ನಾನೊಂದು ಬುದ್ಧಿ ಮಾತು ಹೇಳ್ತೀನಿ. ಅದ ನೀನು ನನಗೆ ಬೆಲೆ ಕೊಟ್ಟು ಕೇಳೋದಾದ್ರೆ ಹೇಳ್ತೀನಿ. ಏನಪ್ಪ ರಂಗೋ, ರಾಜು? ಅದೇನು ಹೇಳಿ ಅಣ್ಣ, ಕೇಳ್ತೀನಿ. ಇಷ್ಟಾದ್ಮೇಲೂ ನಾನು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ನನ್ನಂಥ ದಡ್ಡಿ ಇನ್ಯಾರೂ ಇಲ್ಲ. ಅದೇನು ಅಂತ ಹೇಳಿದ್ರೆ ನೋಡಿ, ಹಾರುವಳ್ಳಿ ದುಡ್ಡಿಲಿ KD ಲಕ್ಷ್ಮಮ್ಮ ಅಂತ ಒಬ್ಬರು ಇದ್ದಾರೆ.
ಅವ್ರಿಗೆ ಮಕ್ಕಳಾಗದಿರೋರಿಗೆ ಔಷಧಿ ಕೊಡ್ತಾರೆ. ಸುಮಾರು ಕಡೆ ಎಲ್ಲ ಪಾಸ್ ಆಗಿದೆ. ಅದನ್ನ ನೀವು ಕರ್ಕೊಂಡೋಗಿ ಯಾಕೆ ಔಷಧಿ ಕೊಡಿಸ್ಬಾರ್ದು? ಹೌದು ಕಣಮ್ಮ, ನಾವ್ಯಾಕೊಂದ್ಸಲ ಪ್ರಯತ್ನ ಮಾಡಬಾರ್ದು? ಹೌದಲ್ಲ ಒಬ್ಬವ? ಅಣ್ಣ, ನಮ್ಮ ಗುರುಗಳೊಬ್ರು ಇದ್ದಾರೆ, ಅವ್ರನ್ನ ನಮ್ಮ ಮನೆ ಕರೆಸಿ ಅವ್ರ ಆಶೀರ್ವಾದ ತಗೊಂಡು ಅವ್ರ ಸಲಹೆ ಕೇಳ್ಕೊಂಡು ನಾವು ಅಲ್ಗೊಂದ್ಸರಿ ಕರ್ಕೊಂಡು ಹೋಗ್ತೀವಿ. ಆಗ್ಬೋದು, ಒಳ್ಳೇದಾಗಲಿ. ನೀವು ಕರ್ಕೊಂಡೋಗಿ ಔಷಧಿ ಪ್ರಯತ್ನ ಪಡಿ, ನಾನು ಬರ್ತೀವಿ. ನಿಮ್ದೆಲ್ಲ ಒಳ್ಳೇದಾಗಲಿ. ಸರಿ ಅಣ್ಣ. ನಮಸ್ಕಾರ ಮೇಷೆ. ನಮಸ್ತೆ ಪಾಪ. ನಮಸ್ಕಾರ ಅಣ್ಣ. ನಮಸ್ತೆ ಕಣಪ್ಪ. ನಾನೇನ ಮಾಡಿದೆ ತಿಮ್ಮ? ಅವ್ರಾರ ಮಾಸ್ಟರ್ ಅಧಿಕಾರಿ, ಅಣ್ಣ ಅಧಿಕಾರಿ, ಅವ್ರಿಗಾರ ಮಾಡಿದ್ರೆ ಒಳ್ಳೆ ನಮಸ್ಕಾರ ಮಾಡಿದ್ರೆ ಆಯ್ತದೆ. ನೀನೇನ್ ಕಿತ್ ಗುಡ್ಡೆ ಹಾಕಿದೀಯಾ? ಅಂಗ್ಲ ಬೆರ್ಕೆ. ಹೌದು. ಓಲಿ ಹಾಳಾಗೋಲಿ. ಏನ್ ಇಷ್ಟೊಂದು ತರಾಬಿರಿ ಹೋಗ್ತಾ ಇದ್ರೆ ಏನ್ ಸಮಾಚಾರ? ರಾಜಗೌಡ್ರು ಮನೆಗೆ ಗುರುಗಳು ಬರ್ತಾವ್ರ ನಾಳೆಕ್ಕೆ. ನಾನು ಹೋಯ್ತೀನಿ. ಒಳ್ಳೇದಾಯ್ತು ಒಳ್ಳೇದಾಯ್ತು. ನಮ್ ಕುಟುಂಬದವ್ರಿಗೆಲ್ಲ ಹೇಳ್ಬಿಡು. ಹೇಳ್ತೀನಿ. ಓ, ಕಾರ್ ಬರ್ತಾ ಇದೆ, ಗುರುಗಳು ಬರ್ತಾ ಇದಾರೆ, ಗುರುಗಳು ಬರ್ತಾ ಇದಾರೆ, ಗುರುಗಳು ಬರ್ತಾ ಇದಾರೆ. ಓ, ಎಲ್ಲಾರು ಗುರುಗಳು ನೋಡಕ್ ಬಂದ್ರ? ಹೌದ್ರಂಗಣ್ಣ, ಹೌದು. ಗುರುಗಳು ಬಂದ್ರು. ಏ ರಾಜೀವ, ಗುರುಗಳು ಬಂದ್ರು ಪಾಪ. ಬನ್ನಿ ರಾಜೀವ.
ತಮ್ಮ ದರ್ಶನಕ್ಕೆ ನಾವು ಬರೋಕ್ಕಾಗಲೇ ಇಲ್ಲ ಗುರುಗಳೇ. ಇವತ್ತು ನಿಮ್ಮನ್ನ ನಮ್ಮ ಮನೆ ಕರ್ಸ್ಕೊಳ್ಳೋ ಭಾಗ್ಯ ಬಂತು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ನಿಮ್ಗೆ ಕಷ್ಟ ಕಾರ್ಪಣೆ ಬಂದಾಗ ನಾವು ನೆನಪಾಗ್ತೀವ ತಾಯಿ. ಸ್ವಾಮಿ ಮಾತು. ಈ ಮನೆಯಲ್ಲಿ ಯಾವುದೋ ಒಂದು ಪ್ರಮುಖವಾದ ಜೀವ ಹೋಗುವ ಮುನ್ಸೂಚನೆ ಇತ್ತು, ಆದ್ರೆ ದೈವ ಸಂಕಲ್ಪದಿಂದ ಅದು ಪಾರಾಗಿದೆ ತಾಯಿ. ನಿಮ್ಮ ಮಾತು ನಿಜ ಸ್ವಾಮಿ. ಹೌದು ಗುರುಗಳೇ, ನಮ್ಮ ಮುದ್ದಂತ ಸೊಸೆನ ಕಳ್ಕೊಬಿಡ್ತಾ ಇದ್ವಿ. ಆಹಾ ಗುರುಗಳೇ, ನಮ್ಮ ರಾಜೀವ್ನ ಮದ್ವೆ ಆಗಿ 5-6 ವರ್ಷ ಆಯ್ತು. ಆವಾಗಿಂದ ಮಕ್ಳು ಭಾಗ್ಯನೇ ಇಲ್ಲ. ನಾವ್ ಎಷ್ಟೆಲ್ಲ ಆಸ್ಪತ್ರೆ ತೋರ್ಸಿದ್ವಿ, ಸಿಕ್ಕ ದೇವ್ರಿಗೆಲ್ಲ ಅರ್ಕೆನೂ ಕಟ್ಕೊಂಡ್ವಿ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಹಾಗಾದ್ರೆ ನಿಮ್ಮ ಮುಂದಿನ ಪ್ರಯತ್ನ ಏನು? ಗುರುಗಳೇ, ನಮ್ಮೂರ್ ಪಕ್ಕದಲ್ಲಿ ನಾಟಿ ಔಷಧಿ ಕೊಡೋ ಲಕ್ಷ್ಮಕಾಂತ್ ಇದ್ದಾರೆ. ನಮ್ ರಾಜೀವ್ ಹೆಡ್ತಿನೂ ಕರ್ಕೊಂಡೋಗಿ ನಾಟಿ ಔಷಧಿ ಕೊಡ್ಸಿ ಅಂತ ಎಲ್ಲಾರು ಹೇಳ್ತಾವ್ರೆ. ಅದೆಲ್ಲ ಸುಳ್ಳು. ನಾಟಿ ವೈದ್ಯ ವೃತ್ತಿ, ನಾಟಿ ಔಷಧಿನೇ ಎಲ್ಲ ನಂಬಲೇಬೇಕಣ್ಣಮ್ಮ. ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಡಾಕ್ಟರು ಮೆಡಿಸಿನ್ ಇರ್ಲಿಲ್ಲ ಕಣಮ್ಮ. ರಾಜ ಮಹಾರಾಜರ ಕಾಲದಲ್ಲೂ ಕೂಡ ನಾಟಿ ವೈದ್ಯತೆಯೇ ಮೂಲವಾಗಿತ್ತು ಕಣಮ್ಮ. ನಿಜ ಗುರುಗಳೇ, ನಿಮ್ ಮಾತನ್ನ ನಂಬಲೇಬೇಕು. ನಾವು ಕೆಲವು ಜನಗಳನ್ನ ನಂಬೋದೇ ಇಲ್ಲ. ನನ್ನ ಸೊಸೆಗೆ ಲಕ್ಷ್ಮಣನ ಹತ್ರ ಕರ್ಕೊಂಡೋಗಿ ನಾಟಿ ಔಷಧಿ ಕೊಡಿಸ್ತೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಪೂರ್ವಿಕರ ಕಾಲದಿಂದ ಆ ತಾಯಿ ತನ್ನ ತಾತ ಮುತ್ತಾತ ಅಜ್ಜಂದಿರ ಬಳುವಳಿಯಾಗಿ ಬಂದಂತಹ ನಾಟಿ ಔಷಧಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಸಂತಾನ ಭಾಗ್ಯ ಇಲ್ಲದೆ ಇರೋರು ಸಂತಾನ ಭಾಗ್ಯ ಪಡೆದಿರುವಂತಹದ್ದು ಕೂಡ ನಾನು ಕೇಳಿ ಬಂದಿದ್ದೆ. ನೀವು ಕೂಡ ಆ ತಾಯಿಯ ಬಳಿಗೆ ಹೋಗಿ ನಾಟಿ ಔಷಧಿ ಪಡೆದ್ರೆ ಒಳ್ಳೇದು ಆಗ್ಬೋದು ಕಣ. ರಾಜ್ಯದ ನಾನಾ ಭಾಗಗಳಿಂದ ಬಂದು ಅವರ ನಾಟಿ ಔಷಧಿಯನ್ನು ಪಡೆದು ಎಷ್ಟೋ ಮಂದಿ ಸಂತಾನ ಭಾಗ್ಯ ಪಡೆದಿರುವ ಉದಾಹರಣೆಗಳಿವೆ ಕಣಪ್ಪ. ಪೂರ್ವಿಕರ ಕಾಲದಿಂದ ಅವರಿಗೆ ಬಳುವಳಿಯಾಗಿ ಬಂದಂತಹ ನಾಟಿ ಔಷಧಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೋದು ಕಣಪ್ಪ. ಅವರು ಕೊಡುವಂತಹ ಔಷಧಿಯಿಂದ ಗರ್ಭ ಚೀಲದಲ್ಲಿರ್ತಕ್ಕಂತಹ ಹಲವಾರು ದೋಷಗಳು ದೂರವಾಗಿ ಒಳ್ಳೇದಾಗುವ ಲಕ್ಷಣಗಳು ಇದೆ ತಾಯಿ. ಭಗವಂತ ನಿಮಗೆ ಯಾವುದೇ ಕಷ್ಟ ಕಾರ್ಪಣ್ಯವನ್ನು ಇಲ್ಲದೆ ನೀವು ಸುಖವಾಗಿ ಬದುಕಲಿ. ಹೋಗಿ ಔಷಧಿಯನ್ನು ಕೊಡಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ. ನಮಸ್ಕಾರ ಅಕ್ಕ, ಇವಳು ನನ್ನ ಸೊಸೆ. ಮದುವೆ ಆಗಿ 5-6 ವರ್ಷ ಆಯಿತು, ಆದರೆ ಮಕ್ಕಳೇ ಆಗಲಿಲ್ಲ. ಎಷ್ಟೋ ಆಸ್ಪತ್ರೆಗೆಲ್ಲ ತೋರಿಸಿದ್ವಿ, ಏನು ಪ್ರಯೋಜನನೇ ಆಗಲಿಲ್ಲ. ಯಾರೋ ಹೇಳಿದ್ರು ಇಲ್ಲಿ ನಾಟಿ ಔಷಧಿ ಕೊಡ್ತಾರೆ ಅಂತ. ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದ ತಗೊಂಡು ನನ್ನ ಸೊಸೆನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಸಂತೋಷ. ತುಂಬಾ ಜಿಲ್ಲೆಗಳಿಂದ ದೂರದ ಊರುಗಳಿಂದ ಮಕ್ಕಳಿಂದ ದಂಪತಿಗಳು ಬಂದು ಇಲ್ಲಿಗೆ ಬಂದು ಔಷಧಿ ತಗೊಂಡು ಅದರಿಂದ ಪ್ರಯೋಜನ ಪಡ್ಕೊತಿದ್ದಾರೆ, ತಗೊಂಡು ಸಂತಾನ ಭಾಗ್ಯ ಪಡ್ಕೊಂಡಿದ್ದಾರೆ. ಆದ್ರೆ ಅವರು ಹೇಳ್ಕೊತಾ ಇಲ್ಲ. ನೀವು ಬಂದಿದ್ದು ತುಂಬಾ ಸಂತೋಷ. ಬನ್ನಿ ಒಳಗಡೆಗೆ, ಬನ್ನಿ ಎಲ್ರು ಬನ್ನಿ.
ಅಳಿ ಅಂದ್ರೆ ಅತ್ತೆ ಮುಗಿತ್ರಾ ಕೆಲಸ? ನಮಸ್ಕಾರ ಎಲ್ರಿಗೂ. ಮಾಸ್ಟರ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಬನ್ನಿ ಮಾಸ್ಟರ್. ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ. ಸನ್ಮಾನ ಏನು ಬೇಕಿರ್ಲಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸನೇ ಸಾಕು ನನಗೆ. ನೀವೆಲ್ಲ ಬಂದಿರೋದೇ ತುಂಬಾ ಖುಷಿ ಸಂತೋಷ. ಈ ಸನ್ಮಾನ ಎಲ್ಲ ಏನು ಬೇಕಾಗಿರ್ಲಿಲ್ಲ. ಅವ್ರ ಪ್ರೀತಿಯಿಂದ ಏನೋ ನಿಮ್ಗೆ ಸನ್ಮಾನ ಮಾಡ್ಬೇಕು ಅಂತ ಬಂದಿದ್ದಾರೆ. ಅವ್ರ ಪ್ರೀತಿ ವಿಶ್ವಾಸದಿಂದ ನಿಮ್ಗೆ ಸನ್ಮಾನ ಮಾಡಕ್ ಬಂದವ್ರೆ. ಅದನ್ನ ಬೇಡ ಅಂತ ಅನ್ಬೇಡಿ ದಯಮಾಡಿ. ಆಯ್ತು ಮಾಸ್ಟ್ರೆ, ನಿಮ್ಮೆಲ್ರದ್ದು ಖುಷಿ ಇರ್ಲಿ ತಾಯಿ, ಇರ್ಲಿ. ಎರಡು ಕುಟುಂಬಕ್ಕೂ ಮಕ್ಳು ಸೌಭಾಗ್ಯವನ್ನ ಕಲ್ಪಿಸ್ಕೊಟ್ಟಿದ್ದೀರಿ. ಏನೋ ನಿಮ್ ಕೈ ಗುಣ ಬಹಳ ಹೆಮ್ಮೆ ವಿಚಾರ ತಾಯಿ. ನಿಮ್ ತುಂಬಾ ಧನ್ಯವಾದ ತಾಯಿ. ನಿಮ್ಗೆ ನಮ್ಮೂರಿನ ರಾಜೇಗೌಡರು ಸಹ ಬಂದಿದ್ದಾರೆ. ಎಲ್ಲರೂ ಸೇರಿ ಅಕ್ಕವ್ರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಸನ್ಮಾನ ಮಾಡ್ಬೇಕಂತ ಅನ್ಕೊಂಡು ಸನ್ಮಾನ ಮಾಡ್ತಿದ್ದಾರೆ. ಅಕ್ಕಂಗೆ ಒಳ್ಳೇದಲ್ಲಿ. ಒಳ್ಳೇದಾಗ್ಲಿ ಅಕ್ಕ. ಇವತ್ ನಿಮ್ ಕೈ ಗುಣದಿಂದ ನಮ್ ವಂಶದ ಕುಡಿ ಬೆಳೀತಾ ಇದೆ. ನಿಮ್ ಕುಟುಂಬನೂ ತುಂಬಾ ಚೆನ್ನಾಗಿರ್ಲಿ. संतानलक्ष्मीं सन्ततं चिन्तये संतानलक्ष्मीं सन्ततं चिन्तये चिन्तितार्थप्रदां जीवन. ಸರ್ವರಿಗೂ ನಮಸ್ಕಾರಗಳು. ಹೆಸರು KT ಲಕ್ಷ್ಮಮ್ಮ. ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಆರೋಹಳ್ಳಿ ದೊಡ್ಡಿ ಅನ್ನೋ ಒಂದು ಗ್ರಾಮ ನಮ್ಮದು. ಈ ಗ್ರಾಮದಲ್ಲಿ ನಾವು ನಾಟಿ ವೈದ್ಯ ಪದ್ಧತಿಯನ್ನು ಮಾಡ್ತಾ ಇದ್ದೀವಿ. ಈ ನಾಟಿ ವೈದ್ಯ ಪದ್ಧತಿಯನ್ನು 1999ರಿಂದ ಶುರು ಮಾಡಿದ್ದೀವಿ. ನಮಗೆ ಇದು ನಮ್ಮ ಪೂರ್ವಿಕರಿಂದ ಬಂದಂಥ ವಿದ್ಯೆ. ಇದು ನಮಗೆ 5ನೇ ತಲೆಮಾರು ಅಂದರೆ ಉಚ್ಚೇಗೌಡ ಅನ್ನೋರು ಇನ್ನು ಅವರ ಇದರಲ್ಲಿ ನಾಟಿ ವೈದ್ಯ ಪದ್ಧತಿಯನ್ನು ಕಲ್ತ್ಕೊಬಂದು ಅವರ ಸೊಸೆಯಾದಂಥ ನಿಂಗಮ್ಮ ಅವ್ರಿಗೆ ಹೇಳ್ಕೊಟ್ಟಿದ್ರು. ನಿಂಗಮ್ಮ ಅವರು ಕಾಲವಾದ ನಂತರ ನಮ್ಮ ಅತ್ತೆ ಅವರು ಪುಟ್ಲಿಂಗಮ್ಮ ಅವರ ಆದಮೇಲೆ ನಾವು KT ಲಕ್ಷ್ಮಮ್ಮ ಔಷಧಿ ಕೊಡ್ತಾ ಇದ್ದೀವಿ. ಇದನ್ನು 1999ರಿಂದ ಕೊಡ್ತಾ ಇದ್ದೀವಿ. ಈ ಔಷಧಿ ಏನಪ್ಪ ಕೊಡ್ತಾ ಇದ್ದೀವಿ ಅಂದರೆ ಬಂಜೆತನ ನಿವಾರಣೆ. ಹೆಣ್ಮಕ್ಳುಗಳ್ಗೆ ಯಾರಿಗೆ ಸಂತಾನ ಸಮಸ್ಯೆ ಇರುತ್ತೆ ಅಂಥ ಹೆಣ್ಮಕ್ಳುಗಳ್ಗೆ ನಾವು ಮುಟ್ಟಾದ ಮೊದಲನೇ ದಿನ
ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಬರಬೇಕು ಆ ಹೆಣ್ಮಗಳು. ಖಾಲಿ ಹೊಟ್ಟೆಲಿ ಬಂದಂಥ ಹೆಣ್ಮಕ್ಳಿಗೆ ನಾವು ಗಿಡಮೂಲಿಕೆಯಿಂದ ತಯಾರಿಸಿದಂಥ ಔಷಧಿಯನ್ನು ಕುಡಿಸಿ ಕಳಿಸ್ತೇವೆ. ಔಷಧಿ ಕುಡಿದ ಮೇಲೆ ಅವ್ರಿಗೆ ಕೆಲವೊಂದು ದಿನ ಆಹಾರ ಕ್ರಮದಲ್ಲಿ ಪಥ್ಯ ಹೇಳ್ತೀವಿ. ಆ ಪಥ್ಯವನ್ನು ಪಾಲಿಸ್ಬೇಕು ಆ ಹೆಣ್ಮಕ್ಳುಗಳು. ಈಗಾಗಲೇ ನಮ್ಮ ಹತ್ರ ರಾಜ್ಯದ ಮೂಲೆ ಮೂಲೆಯಿಂದನೂ ಏನು 30 ಜಿಲ್ಲೆ ಇದೆ, 30 ಜಿಲ್ಲೆಯಿಂದನೂ ಹೆಣ್ಮಕ್ಳುಗಳು ಬಂದು ಔಷಧಿ ಕುಡಿದು ಮತ್ತು ಆ ಔಷಧಿಯಿಂದ ತುಂಬ ಯಶಸ್ಸು ಕಂಡಿದ್ದಾರೆ. ತುಂಬ ಏನು 15 ವರ್ಷ 12 ವರ್ಷ 13 ವರ್ಷ ಇಲ್ಲದೇ ಇರುವಂಥ ಹೆಣ್ಮಕ್ಳುಗಳು ಇಲ್ಲಿ ನಮ್ಮ ಹತ್ರ ಬಂದು ಔಷಧಿ ಕುಡಿದ್ಮೇಲೆ ಅವ್ರಿಗೆ ಮಕ್ಕಳಾಗಿದೆ ಅಂಥ ಹೆಣ್ಮಕ್ಳುಗಳು ತುಂಬ ಖುಷಿಯಿಂದ ಹರಿಸ್ತಾರೆ ನಮ್ಮನ್ನ. ನಾವು ದೇವರನ್ನು ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ, ಬಟ್ ದೇವ್ರ ರೂಪದಲ್ಲಿ ನೀವಿದ್ದು ನಮ್ಗೆ ಔಷಧಿ ಕೊಟ್ಟಿದ್ದಕ್ಕೆ ನಮ್ಗೆ ಒಳ್ಳೇದಾಗಿದೆ ಅಂತ ತುಂಬ ಖುಷಿಯಿಂದ ಹೇಳ್ಕೊತಾರೆ. ಮಂಡ್ಯ ತಾಲೂಕು ಬಸ್ ರೋಡ್ ಚಲ್ಲಾಯಿ ಗ್ರಾಮದಿಂದ ಬಂದಿದ್ವಿ. ಫೋನ್ ಮುಖಾಂತರ ವಾಟ್ಸಪ್ಪಲ್ಲಿ ನೋಡಿ ನಮ್ಮ ಫ್ರೆಂಡ್ ಹೇಳಿ ನಮಗೆ ಗೊತ್ತಾಗಿ ಇವತ್ತು ಬಂದಿದ್ದೀವಿ. ಇಲ್ಲಿಗೆ ಬಂದಿರೋ ಉದ್ದೇಶ ನಮ್ಮ ಮಕ್ಕಳೆಲ್ಲ ಅಲ್ಲೇ 16 ವರ್ಷ ಆಗೈತೆ ಮದುವೆಗೆ. ನಾವು ಸುಮಾರು ಕಡೆ ಎಲ್ಲ ತೋರಿಸಿದ್ವಿ. IVF ಎಲ್ಲ ಮುಗ್ದೈತೆ. ಇಲ್ಲಿ ಆಗಿರೋದು IVF ಆಗಿರೋರೆಲ್ಲ ಅಲ್ಲಿ ಆಗದೇ ಇಲ್ಲಿ ಬಂದಿತ್ತು ಔಷಧಿ ತಗೊಂಡು ಒಳ್ಳೇದಾಗೈತೆ ಅಂತ ಹೇಳಿದ್ಮೇಲೆ ನಾವು ಇಲ್ಲಿ ತಗೊಂಡು ಬಂದಿದ್ದೀವಿ. ಇಲ್ಲಿ ಈ ಸ್ಥಳದ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದಿದ್ದೀವಿ. ಎಷ್ಟು ವರ್ಷದಿಂದ? 16 ವರ್ಷ ಆಗೈತೆ. ಇಲ್ಲಿ ಸ್ಥಳ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮ್ಮ ಫ್ರೆಂಡ್ ಹೇಳಿದ್ರು. ನಮಗೂ ವಾಟ್ಸಪ್ಪಲ್ಲಿ ಇವರ ಅಡ್ರೆಸ್ ಎಲ್ಲ ಕಳಿಸಿದ್ರು. ಹಿಂಗಾಗೈತೆ ಅಂತ ಫೇಸ್ಬುಕ್ಕಲ್ಲಿ ನೋಡಿದ್ವಿ. ಆ ನಂಬರ್ ಕೊಟ್ಟರು, ಅದರಿಂದ ಗೊತ್ತಾಯ್ತು. ನಮ್ಮ ಹೆಸರು ಗೀತಾ ಅಂತೇಳಿ. ನಾವು ಬೆಂಗಳೂರಿಂದ ಬರ್ತಾಯಿದ್ದೀವಿ. ಇಲ್ಲಿ ವಿಚಾರ ನಮಗೆ ನಮ್ಮ ಸ್ನೇಹಿತರಿಂದ ಗೊತ್ತಾಯಿತು. ಹಾಗಾಗಿ ನಾವು ಒಂದು 2ನೇ ಸರಿ ಬಂದಿದ್ದೀವಿ. 1ನೇ ಸರಿ ಬಂದಿದ್ದೀವಿ. ಮತ್ತು ಇಲ್ಲಿ ಈ ಸ್ಥಳದ ಬಗ್ಗೆ ತಮಗೆ ಅದೆಲ್ಲ ನಂಬಿಕೆ ಇದೆ, ಹಾಗಾಗಿ ಬಂದಿದ್ದೀವಿ. ಎಲ್ಲ ಹೇಳ್ತಾರೆ ಒಳ್ಳೆಯದಾಗುತ್ತೆ ಅಂತ. ಮದುವೆಯಾಗಿ ಸುಮಾರು ವರ್ಷಗಳು ಕಳೆದರೂ ಸಂತಾನ ಭಾಗ್ಯವಿಲ್ಲದೆ ಬಳಲುತ್ತಿರುವ ದಂಪತಿಗಳು ಸಂತಾನ ಭಾಗ್ಯ ನೀಡುವ ಪವಾಡ ಪುರುಷೆ ನಾಟಿ ವೈದ್ಯೆ KT ಲಕ್ಷ್ಮಮ್ಮನವರನ್ನು ಭೇಟಿಯಾಗಿ ನಾಟಿ ಔಷಧಿ ಪಡೆದು ಸಂತಾನ ಭಾಗ್ಯ ಪಡೆಯಿರಿ. ಪವಾಡ ಪುರುಷೆ ನಾಟಿ ವೈದ್ಯೆ KT ಲಕ್ಷ್ಮಮ್ಮನವರ ಕೈಗುಣದಿಂದ ಹಲವಾರು ದಂಪತಿಗಳಿಗೆ ಸಂತಾನ ಭಾಗ್ಯವಾಗಿರುವುದು KT ಲಕ್ಷ್ಮಮ್ಮನವರ ಪವಾಡವೇ ಆಗಿದೆ. ಹಲವಾರು ಬಾರಿ ವೈದ್ಯಕೀಯ ತಪಾಸಣೆಯಾಗಿ ಹಾಗೂ ಮನೆ ದೇವರುಗಳ ಮೊರೆ ಹೋಗಿಯೂ ಕೂಡ ಸಂತಾನ ಭಾಗ್ಯವಾಗದಿರುವ ದಂಪತಿಗಳಿಗೆ KT ಲಕ್ಷ್ಮಮ್ಮನವರು ನೀಡುವ ನಾಟಿ ಔಷಧಿಯಿಂದ ಸಂತಾನ ಭಾಗ್ಯವಾಗಿರುವುದು ಸತ್ಯವಾಗಿದೆ. ಸಂತಾನ ಭಾಗ್ಯವಿಲ್ಲದೆ ಬಳಲುತ್ತಿರುವ ದಂಪತಿಗಳು ಸಂತಾನ ಭಾಗ್ಯವನ್ನು ಪಡೆಯಲು ಪವಾಡ ಪುರುಷೆ KT ಲಕ್ಷ್ಮಮ್ಮನವರನ್ನು ನೀವು ಕೂಡ ಇಂದೇ ಭೇಟಿ ಮಾಡಿ ನಾಟಿ ಔಷಧಿ ಪಡೆದು ಸಂತಾನ ಪಡೆಯಿರಿ. ಸ್ಥಳ ರಾಮನಗರ ಜಿಲ್ಲೆ ಗೊಂಬೆನಾಡು ಎಂದೇ ಪ್ರಸಿದ್ಧವಾಗಿರುವ ಚನ್ನಪಟ್ಟಣ ತಾಲೂಕಿನ ಕುಡುಕೆಬೇವೂರು ಗ್ರಾಮದ ಸಮೀಪವಿರುವ ಹಾರೋಹಳ್ಳಿ ದೊಡ್ಡಿ ಗ್ರಾಮ. संतानलक्ष्मीं सन्ततं चिन्तये संतानलक्ष्मीं सन्ततं चिन्तये चिन्तितार्थप्रदां जीवनविधायिनीं संतानलक्ष्मीं सन्ततं चिन्तये चिन्तितार्थप्रदां जीवनविधायिनीं संतानलक्ष्मीं सन्ततं चिन्तये. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕುಡುಕೆ ಬೇವೂರು ಗ್ರಾಮದ ಸಮೀಪ ಆರೋವಳ್ಳಿ ದೊಡ್ಡಿ ಗ್ರಾಮದ ಡಾಕ್ಟರ್ KT ಲಕ್ಷ್ಮಮ್ಮರವರು ನಾಟಿ ವೈದ್ಯರು. ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲದೆ ಸುಮಾರು ವರ್ಷಗಳಿಂದ ಬಳಲುತ್ತಿರುವ ಕುಟುಂಬದವರಿಗೆ ಮಕ್ಕಳ ಭಾಗ್ಯ ಬೇಕೇ? ನೀವು ಸಂತಾನ ಭಾಗ್ಯದಿಂದ ಖುಷಿಪಡಬೇಕೆ? ಹಾಗಿದ್ದರೆ ಒಮ್ಮೆ ಭೇಟಿ ಕೊಡಿ ಆರೋವಳ್ಳಿ ದೊಡ್ಡಿ
ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಡಾಕ್ಟರ್ KT ಲಕ್ಷ್ಮಮ್ಮರವರು, ನಾಟಿ ವೈದ್ಯೆ. ಸಂತಾನಲಕ್ಷ್ಮಿ